Think of life as a marathon. It's not a sprint. It's not you live your life only once anta YOLO philosophy alla idu. The memories that we carry, the samskaras or the impressions that we have in our mind, it doesn't come only from this lifetime. ಕೆಲವ್ರದು 700 ಪ್ಲಸ್ ಜನ್ಮಗಳಾಗಿದೆ, ಕೆಲವ್ರದು 900 ಪ್ಲಸ್ ಜನ್ಮಗಳಾಗಿವೆ. ಸೊ ಅವಾಗಲೇ ನೀವು ಮೆನ್ಷನ್ ಮಾಡಿದ್ರಿ ಫಿಯರ್ ಅಥವಾ ಫೋಬಿಯಾ ಅಂತ. ಎರಡು ಒಂದೇನಾ ಫಿಯರ್ ಅಂಡ್ ಫೋಬಿಯಾ ಅನ್ನೋದು? ಅವಾಗ ಯಾವ್ದ್ರಲ್ಲೂ ಏನೋ ಜೋಶ್ ಇರಲ್ಲ, ಏನು ಮಾಡ್ಬೇಕು ಅಂತ ಅನ್ಸಲ್ಲ, ಕ್ರಿಯೇಟಿವಿಟಿ ಎಲ್ಲ ಎಫೆಕ್ಟ್ ಆಗಿರುತ್ತೆ. ಆಲ್ಸೋ ಇಟ್ ಕ್ಯಾನ್ ಹ್ಯಾವ್ reproductive issues like ಕೆಲವೇ ಮಕ್ಕಳಾಗದಿರೋದು. So now you're seeing the psychosomatic connections between the mental state ಮತ್ತೆ physical state. ಪ್ರತಿಯೊಂದು ಚಕ್ರನೂ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪಕ್ಕದಲ್ಲಿ ಸಿಚುವೇಟ್ ಆಗಿದೆ. ಪರ್ಸನಲಿ ನನಗೇನೆ ಮೆಡಿಟೇಷನ್ ಮಾಡೋದು ತುಂಬಾನೇ ಕಷ್ಟ. ಅಂದ್ರೆ ಮೆಡಿಟೇಷನ್ ಮಾಡಕ್ಕೆ ಅಂತ ಕೂತಾಗ ತುಂಬಾನೇ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬೇರೆ ಬೇರೆ ಥಾಟ್ಸ್ ಬರುತ್ತೆ. ಸೊ ಮೆಡಿಟೇಷನ್ ಒಂದೇನಾ ವೇ ಅಥವಾ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಮೈಂಡ್ ನ ಮೆಡಿಟೇಟ್ ಮಾಡೋದಕ್ಕೆ? ಕಡೆ ಕೂತ್ಕೊಂಡು being able to concentrate and then being able to reach a samadhi state is ultimate goal. Then two states, sympathetic and parasympathetic system. So now longer exhalations ಮಾಡ್ತಾಗ this parasympathetic system turns on. The whole journey of healing is to move towards self-love. My question is, ಒಂದು 10 ನಿಮಿಷ ನೀವು ಸೋಷಿಯಲ್ ಮೀಡಿಯಾ ನೋಡೋ ಬದಲು ಆ 10 ನಿಮಿಷ ನಿಮ್ ಸೆಲ್ಫ್ ಕೇರ್ ತಗೋಬೋದಾನೆ. ನಮ್ದು ಒಂಥರ ಸ್ಯಾಂಡ್ವಿಚ್ ಜನರೇಷನ್. ನಾವು ಸ್ಯಾಕ್ರಿಫೈಸ್ ನೋಡ್ಬಿಟ್ಟಿದೀವಿ, ಸೆಲ್ಫ್ ಬೌಂಡ್ರೀಸ್ ನೋಡ್ಬಿಟ್ಟಿದೀವಿ. ದೇರ್ ಇಸ್ ಸಮ್ ರೀಸನ್ ಟು ಹೇಟ್ ದೆಮ್ ಸೆಲ್ಸ್ ಆರ್ ಹೇಟ್ ದೇರ್ ಎನ್ವೈರನ್ಮೆಂಟ್ ಆರ್ ಹೇಟ್ ದೇರ್ ಫ್ಯಾಮಿಲೀಸ್. ಎಲ್ಲಾನು ಬ್ಲೇಮ್ ಮಾಡೋದು. ದೇರ್ ಇಸ್ ನೋ ಎಂಡ್ ಟು ಕಂಪ್ಲೇನಿಂಗ್, ಜಡ್ಜಿಂಗ್ ಅವರ್ ಸೆಲ್ಸ್ ಆರ್ ಅದರ್ಸ್. ಇಫ್ ವಿ ಡೋಂಟ್ ಲವ್ ಅವರ್ ಸೆಲ್ಸ್, ವಿ ಕಾಂಟ್ ಲವ್ ಅದರ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ನಾರಾಯಣ್. ಹಿಂದೆ ಒಂದು ಎಪಿಸೋಡಲ್ಲಿ ನಾವು ಆಲ್ಟರ್ನೇಟಿವ್ ಹೀಲಿಂಗ್, ಪಂಚಕೋಶ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ನಾವು ಆರಾಸ್, ಚಕ್ರಾಸ್ ಮತ್ತು ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ತೇಜಸ್ವಿ ಪಾರ್ಥಸಾರಥಿ ಅವರು. PCC ಸರ್ಟಿಫೈಡ್ ಲೀಡರ್ಶಿಪ್ ಕೋಚ್ ಮತ್ತು ಹೀಲರ್ ಆಗಿರೋ ಇವರು IIM ಬ್ಯಾಂಗ್ಳೂರ್ನ ಅಲಮ್ನ ಕೂಡ. ನಂತರ ಇವರು ಟಾಟಾ ಗ್ರೂಪ್ನ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಹಾಗೆ ಸೇಲ್ಸ್ ಟೀಮ್ನ ಹೆಡ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಒಂದು ಟೈಮಲ್ಲಿ ಇಂಜಿನಿಯರ್ ಆಗಿದ್ದ ಇವರು ನಂತರ ಯೋಗ ಇನ್ಸ್ಟ್ರಕ್ಟರ್, ರೇಕಿ ಗ್ರ್ಯಾಂಡ್ ಮಾಸ್ಟರ್ ಹಾಗೇನೆ 20ಕ್ಕೂ ಹೆಚ್ಚು ಹೀಲಿಂಗ್ ಮೊಡ್ಯಾಲಿಟೀಸ್ನ ಪ್ರಾಕ್ಟೀಷನರ್ ಆಗಿ ಸಾಲಿಡ್ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದಾರೆ. 2018ನಲ್ಲಿ ಬೀಯಿಂಗ್ ಲೈಟ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮೂಲಕ ಒಂದು ಹಾಲಿಸ್ಟಿಕ್ ಅಪ್ರೋಚಿಂದ ಎಷ್ಟೋ ಜನರ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ತಂದಿದ್ದಾರೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್ ತೇಜಸ್ವಿ ಅವರೇ. ಹಿಂದಿನ ಎಪಿಸೋಡಲ್ಲಿ ಪಂಚಕೋಶ, ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಮೆನ್ಷನ್ ಮಾಡಿದ್ರಿ. ಸೊ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಕ್ಕಾಗತ್ತಾ? ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಭಾರತ ದೇಶದಲ್ಲಿ ನಾವು ಪುನರ್ಜನ್ಮದಲ್ಲಿ ನಂಬ್ತೀವಿ. ಅಂದರೆ ನಮ್ಮದು ಇಟ್ಸ್ ನಾಟ್ ಯು ಲಿವ್ ಯುವರ್ ಲೈಫ್ ಓನ್ಲಿ ಒನ್ಸ್ ಅಂತ ಯೋಲೋ ಫಿಲಾಸಫಿ ಅಲ್ಲ ಇದು. ಸೊ ದರ್ಸ್ ಅ ಕಂಟಿನ್ಯೂಟಿ ಆಫ್ ಲೈಫ್ ಆ್ಯಂಡ್ ಡೆತ್ ಅಂತ ಹೇಳಿ. In the beginning, we are all part of God, and at some point we separate from God, and then we become a separate soul, ಅಥವಾ ಆತ್ಮ. ಸೊ ಅದು ಆ ಆತ್ಮ ಏನಿದೆಯೋ ಅದು ಹುಟ್ಟತ್ತೆ ಆ್ಯಂಡ್ ಮತ್ತೆ ಜೀವನವನ್ನು ಕಳೆದು ಮತ್ತೆ ಸಾವು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಸೈಕಲ್ ಆಫ್ ಲೈಫ್ ಆ್ಯಂಡ್ ಡೆತ್ ಅಂತ ಹೇಳಿ. ಇದಕ್ಕೆ ಎವಿಡೆನ್ಸ್ ಇದೆಯಾ? ನಾವು ಎಷ್ಟೊಂದು ಸಲ ನೋಡ್ತೀವಿ, ಸಣ್ಣ ಮಕ್ಕಳು ಅವರು ಜೀನಿಯಸ್ ಕಿಡ್ಸ್ ಆಗಿರ್ತಾರೆ, ಏನೋ ಒಂದು ಕಲೆ ಅಥವಾ ಟ್ಯಾಲೆಂಟ್ ಇಟ್ಕೊಂಡು ಹುಟ್ಟಿರ್ತಾರೆ. ಲೈಕ್ at 3 years they can even give a concert. ಸೊ ಇದೆಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ನಾವು? ಅಟ್ ದ ಸೇಮ್ ಟೈಮ್ there can be fears, certain phobias that even young children can have. ಸೊ ಇಂಥದ್ದೆಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಅದೊಂದು ಪುನರ್ಜನ್ಮ ಇದ್ರೇನೆ ಇವೆಲ್ಲ ಕಂಟಿನ್ಯೂಟಿ ಇರುತ್ತೆ ಅಂತ ಒಂದು ನಂಬಿಕೆ. ಸೊ ದ ವೇ ಇಟ್ ಕನೆಕ್ಟ್ಸ್ ಟು ದ ಪಂಚಕೋಶಸ್ ಇಸ್, ನಾವು ಸಾಯುವ ಮೊಮೆಂಟಲ್ಲಿ ನಮ್ಮ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶ ಇಲ್ಲೇ ಇರುತ್ತೆ, ಈ ಭೂಮಿನಲ್ಲೇ ಇರುತ್ತೆ. ಅದೇ ಮನೋಮಯ ಕೋಶ ಅಂದರೆ ನಮ್ಮ ಭಾವನೆಗಳು, ನಮ್ಮ ಮೆಮರೀಸ್, ಮತ್ತೆ ನಮ್ಮ ವಿಜ್ಞಾನಮಯ ಕೋಶ, ನಮ್ಮ ಬುದ್ಧಿ, ನಮ್ಮ ವಿಸ್ಡಮ್, ನಾಲೆಡ್ಜ್, ಹಾಗೂ ಆನಂದಮಯ ಕೋಶ, ಬ್ಲಿಸ್, ಪೀಸ್. ಈ 3 ಕೋಶಗಳು ಟ್ರಾನ್ಸ್ಫರ್ ಆಗಿ
ಒಂಥರ ಕ್ಲೌಡ್ ಸ್ಟೋರೇಜಲ್ಲಿ ಕೂತಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ. ಮತ್ತೆ ಇನ್ನೊಂದು ಜನ್ಮ ನಾವು ಹೊತ್ತಾಗ ಅದು ಇನ್ನೊಂದು ಬಾಡಿಯಲ್ಲಿ, ಇನ್ನೊಂದು ದೇಶದಲ್ಲೋ ಇನ್ನೊಂದು ಕಾಲದಲ್ಲೋ ಅದು ಬಂದು ಮತ್ತೆ ಡೌನ್ಲೋಡ್ ಆಗುತ್ತೆ ಇನ್ನೊಂದು ಬಾಡಿಗೆ. ಸೊ ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ರೀಬರ್ತ್. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ದ ಮೆಮರೀಸ್ ದಟ್ ವಿ ಕ್ಯಾರಿ, ದ ಸಂಸ್ಕಾರಸ್ ಆರ್ ದ ಇಂಪ್ರೆಷನ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ ಮೈಂಡ್, ಇಟ್ ಡಸಂಟ್ ಕಮ್ ಓನ್ಲಿ ಫ್ರಮ್ ದಿಸ್ ಲೈಫ್ ಟೈಮ್. there's a continuity. ಸೊ ಅದು ಒಂದ್ ಜನ್ಮದಿಂದ ಬಂದಿರ್ಬೋದು ಅಥವಾ ಹಲವಾರು ಜನ್ಮಗಳಿಂದ ಬಂದಿರುತ್ತೆ ಅದು. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಂಟಿನ್ಯೂಟಿ ವಿಚ್ ವಿ ಅಡ್ರೆಸ್ ಇನ್ ಪಾಸ್ಟ್ ಲೈಫ್ ರಿಗ್ರೆಷನ್. ಸೊ ಯಾರಿಗಾದ್ರೂ ಹಿಂದಿನ ಜನ್ಮದ್ದು ನೆನ್ಪಿರಕ್ ಸಾಧ್ಯನಾ, ಅಥವಾ ಮೇ ಬಿ ಫ್ಲಾಶಸ್ ತರ ಮೆಮೊರೀಸು, ಅಥವಾ ನೀವ್ ಅದನ್ನ ರೀಡ್ ಮಾಡಕ್ ಸಾಧ್ಯನಾ ಬೇರೆಯವ್ರ ಪಾಸ್ಟ್ ಲೈಫ್ನ? ಯೂಶಲಿ ಮಕ್ಕಳು ಅಪ್ ಟು 7 to 8 years ವಯಸ್ಸಿನ ತನಕ ಸಮ್ ಆಫ್ ದೆಮ್ ಹ್ಯಾವ್ ಆಟೋಮ್ಯಾಟಿಕ್ ರೀಕಾಲ್. ಅವರು ಆಟ ಆಡ್ತಿರುವಾಗ ಏನೋ ಒಂದು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ, ಅಥವಾ ಕೆಲವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಈ ಬೇರೆ ದೇಶದಲ್ಲಿ ಈ ಹೆಸರಲ್ಲಿ ಈ ಹೆಸರನ್ನ ಜೀವಿಯಾಗಿದ್ದೆ, ಆ ಥರ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಆ್ಯಂಡ್ there are books also which have documented past life recall in children, and lots of cases have been recorded. And ಅವ್ರು ಹೇಳಿರೋ ಡೀಟೇಲ್ಸ್ನ ಹೋಗಿ ವೆರಿಫೈ ಕೂಡ ಮಾಡಿದ್ದಾರೆ. ಸೊ ಇಂಥ ಮನುಷ್ಯ ಈಗ್ನ ಈ ಪೀರಿಯಡ್ ಅಲ್ಲಿ ಇಲ್ಲಿ ಆ್ಯಂಡ್ ದಸ್ ದ ಸ್ಟೋರಿ ಮ್ಯಾಚ್ ಅಂತ ಹೇಳಿ. ಓಕೆ. ಸೊ ಅವ್ರಿಗೆ ರೀಕಾಲ್ ಆಗೋ ಬೇರೆ ಬೇರೆ ಕೇಸಸ್ ಹೇಳಿದ್ರಿ. ನೀವು ಬೇರೆಯವರ ಪಾಸ್ಟ್ ಲೈಫ್ನ ನೋಡಕ್ ಸಾಧ್ಯನಾ? ನಡೆದಿದೆ ಅದನ್ನು. ಯಾಕೆಂದ್ರೆ ನಾನು ಇನ್ನೊಂದು ಆಕಾಶಿಕ್ ರೀಡಿಂಗ್ಸ್ ಅಂತ ಮಾಡ್ತೇನೆ, ಆಕಾಶಿಕ್ ರೆಕಾರ್ಡ್ಸ್ ಅಂತ. ಅದರಲ್ಲಿ ನಾನು ಬೇರೆಯವ್ರದ್ದು ಪಾಸ್ಟ್ ಲೈಫ್ಸ್ನ ನೋಡ್ಬೋದು. ಯೂಶಲಿ ಪಾಸ್ಟ್ ಲೈಫಲ್ಲಿ ಥೀಮ್ಸ್, ಈ ಲೈಫಲ್ಲಿ ಏನಿರುತ್ತೋ ಆ ಥೀಮ್ಸ್ ಕನೆಕ್ಟೆಡ್ ಆಗಿರೋ ಪಾಸ್ಟ್ ಲೈಫ್ಸು ನನಗೆ ಕಂಡು ಬರುತ್ತೆ. ಸೊ ಹಾಗಾಗಿ ಗೊತ್ತಾಗುತ್ತೆ ದರ್ ಇಸ್ ಸಮ್ ವ್ಯಾಲಿಡಿಟಿ ಟು ಇಟ್ ಅಂತ ಹೇಳಿ. ಅವ್ರಿಗೆ ನನಗೆ ಏನು ಈ ಲೈಫ್ ಟೈಮ್ದು ಯಾವುದೇ ಡೀಟೇಲ್ಸ್ ನನ್ನ ಹತ್ರ ಹೇಳ್ಕೊಂಡಿರಲ್ಲ. ಅವ್ರು ಸುಮ್ಮನೆ ಅವ್ರ ಹೆಸರು ಕೊಡ್ತಾರೆ, ಅವ್ರ ಅಷ್ಟೇ. ಅದೊಂದು ಡೀಟೇಲ್ನ ಹಿಡ್ಕೊಂಡು ನಾನು ಅವ್ರ ಆಕಾಶಿಕ್ ರೆಕಾರ್ಡ್ಸ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನನಗೆ ಅವ್ರಿಗೆ ಅದು ಸಂಬಂಧಪಟ್ಟ ಪಾಸ್ಟ್ ಲೈಫ್ಸ್ ಬಗ್ಗೆ ನನಗೆ ಒಂದು ವಿಜುವಲ್ಸ್ ಬರುತ್ತೆ, ಅಥವಾ ಒಂದು ನೋಯಿಂಗ್, ಸೆನ್ಸ್ ಆಫ್ ನೋಯಿಂಗ್ ಬರುತ್ತೆ. ಸೊ ಅದು ಟ್ಯಾಲಿ ಆಗುತ್ತೆ ನಮಗೆ. ಸೊ ಪಾಸ್ಟ್ ಲೈಫ್ ರಿಗ್ರೆಷನಲ್ಲಿ ನಾವು ಮಾಡಬೇಕು ಅಂತಂದರೆ ಸುಮಾರು 1-1.5 ಗಂಟೆ ತೊಗೊಳುತ್ತೆ ಒಂದು ಲೈಫ್ ಟೈಮ್ ನೋಡೋಕ್ಕೆ. ಅದನ್ನು ರಿವಿಸಿಟ್ ಮಾಡಿ, ಅದನ್ನು ಅವ್ರು ಮತ್ತೆ ಅನುಭವ ಮಾಡಿ ಅದರಿಂದ ಆಚೆ ಬರಲಿಕ್ಕೆ. ಬಟ್ ನಾನು ಆಕಾಶಿಕ್ ರೀಡಿಂಗ್ಸಲ್ಲಿ ನೋಡುವಾಗ ನಾನು ಬೇರೆಯವ್ರದ್ದು ನೋಡ್ಬೋದು, ಮತ್ತು ಹಲವಾರು ಲೈಫ್ ಟೈಮ್ಸ್ನ ನಾನು ಡಿಸ್ಕ್ರೈಬ್ ಮಾಡ್ಬೋದು, ಈ ಥರ ಆಗಿದ್ರಿ ಅಂತ ಹೇಳಿ. ಓಕೆ. ಒಂದಷ್ಟೆಲ್ಲ ಬೇರೆ ಬೇರೆ ಜನ್ಮದ್ದು ಸಹ ರಿವಿಸಿಟ್ ಮಾಡ್ಬೋದು. ಓಕೆ. ಯೂಶಲ್ ಆಗಿ ನಾವೆಲ್ಲರೂ ಕೇಳಿರೋದು 7 ಜನ್ಮ ಇರುತ್ತೆ ಅಂತ. ಸೊ ಅದು ನಿಜಾನ? ಅಂದರೆ ಅಷ್ಟೇ ಫಿಕ್ಸ್ಡ್ ಎಲ್ರಿಗೂ 7 ಲೈಫ್ಸ್ ಇರಬೇಕು ಅಂತ ಏನಾದರೂ ಇದೆಯಾ, ಅಥವಾ ಅದು ಚೇಂಜ್ ಆಗುತ್ತಾ? ಅದು 7 ಲೈಫ್ ಟೈಮ್ಸ್ ಅನ್ನೋದು ನನಗೆ ಅದು ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಇಷ್ಟುವರೆಗೆ ನೋಡಿರೋ ಕ್ಲೈಂಟ್ಸಲ್ಲಿ ಕೆಲವ್ರದ್ದು 700+ ಜನ್ಮಗಳಾಗಿದೆ, ಕೆಲವ್ರದ್ದು 900+ ಜನ್ಮಗಳಾಗಿವೆ. ಪ್ಲಸ್ ನಾವು ಹ್ಯೂಮನ್ ಲೈಫ್ ಇಟ್ ಸೆಲ್ಫ್ ಕ್ಯಾನ್ ಬಿ 600-700,000+ ಲೈಫ್ಸ್. ಬಟ್ ಹ್ಯೂಮನ್ಸ್ ಆಗೋ ಮುಂಚೆ we would have gone through animals lifetimes, ಅದ್ರ ಮುಂಚೆ ಪ್ಲಾಂಟ್ ಲೈಫ್ ಟೈಮ್ಸ್, ಅದ್ರ ಮುಂಚೆ ಕ್ರಿಸ್ಟಲ್ ಲೈಫ್ ಟೈಮ್ಸ್. ಸೊ ಇವೆಲ್ಲನೂ ಎಷ್ಟೊಂದು ಥೌಸಂಡ್ಸ್ ಆಫ್ ಲೈಫ್ ಟೈಮ್ಸ್ ಯು ವುಡ್ ಹವ್ ಸೀನ್ ಬಿಫೋರ್ ಕಮಿಂಗ್ ಟು ಹ್ಯೂಮನ್ ಲೈಫ್. ಅದಕ್ಕೆ ನಾವು ಹೇಳ್ತಾರಲ್ಲ ಹಿರಿಯರು, ಈ ಹ್ಯೂಮನ್ ಲೈಫ್ ಪಡೆದಿರೋದು ತುಂಬಾ ಶ್ರೇಷ್ಠಕರ ಅಂತ ಹೇಳಿ. ದಟ್ಸ್ ದ ರೀಸನ್. ಬಿಕಾಸ್ ಆಸ್ ಅವರ್ ಸೋಲ್ ಎವಾಲ್ವ್ಸ್, ಅವಾಗ ನಾವು ಇಟ್ಸ್ ಲೈಕ್ ಗೇಮ್ ಅಲ್ಲಿ ಹೇಳೋ ಪ್ರಕಾರ, ಗೇಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ ಒಂದೊಂದು ಲೆವೆಲ್ ಕ್ರಾಸ್ ಮಾಡ್ತಾ ಹೋದಂಗೆ ದ ಗೇಮ್ ಗೆಟ್ಸ್ ಹಾರ್ಡರ್ ಅಂಡ್ ಹಾರ್ಡರ್. ಸೊ ಹೇಗೆ ನಾವು ಹ್ಯೂಮನ್ ಎವಲ್ಯೂಷನ್ ಅಂತ ತಿಳ್ಕೊತಾ ಬಂದಿದ್ದೀವಿ, ಅದೇ ಥರನೇ ಸೋಲು ಕೂಡ ಬೇರೆ ಬೇರೆ ಫಾರ್ಮ್ಸ್ ಅದೇ ಥರ ಮಿರರ್ ಮಾಡ್ದಂಗಿದೆ. ಹಾಗಾದರೆ ಬೇರೆ ಬೇರೆ ಲೈಫ್ ಫಾರ್ಮ್ಸಿಂದ ಕೊನೆಗೆ ಹ್ಯೂಮನ್ ಲೈಫ್ ತಗೊಂಡಿದೆ ಅಂತ ಹೇಳ್ಬೋದು ಹಾಗಾದ್ರೆ. ಎಕ್ಸಾಕ್ಟ್. ಓಕೆ. ಸೊ ಅವಾಗಲೇ ನೀವು ಮೆನ್ಷನ್ ಮಾಡಿದ್ರಿ ಫಿಯರ್ ಅಥವಾ ಫೋಬಿಯಾ ಅಂತ. ಎರಡು ಒಂದೇನಾ ಫಿಯರ್ ಅಂಡ್ ಫೋಬಿಯಾ ಅನ್ನೋದು? ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಯೂಶಲಿ ನಾವು ಮಿಕ್ಸ್ ಮಾಡ್ಬಿಡ್ತೇವೆ ಫಿಯರ್ಸ್ ಅಂಡ್ ಫೋಬಿಯಾಸ್. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಫಿಯರ್ ಅನ್ನೋದು ಒಂಥರ ಒಂದು ಟೆಂಪರರಿ ಸ್ಟೇಟ್. ಅಂದ್ರೆ ನಾಳೆ ನನಗೆ ಎಕ್ಸಾಮ್ ಇದೆ, ಅದ್ರ ಬಗ್ಗೆ ಏನೋ ಒಂದು ಫಿಯರ್ಸ್ ಇದೆ, ಅದು ಬರುತ್ತೆ ಹೋಗುತ್ತೆ. ಬಟ್ ಕೆಲವ್ರಿಗೆ ಫೋಬಿಯಾ ಅನ್ನೋದು ತುಂಬ ಡೀಪ್ ರೂಟೆಡ್ ಆಗಿರುತ್ತೆ. ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ಬೋದು, ಅಗೋರಫೋಬಿಯಾ ಅಂತ ಹೇಳ್ತಾರೆ.
ಸೊ ಕೆಲವ್ರಿಗೆ ಹೈಟ್ಸ್ ಅಂದ್ರೆ ಭಯ ಆಗುತ್ತೆ, ಕೆಲವ್ರಿಗೆ ಕ್ಲೋಸ್ ಸ್ಪೇಸಸ್ ಅಂದ್ರೆ ಭಯ ಆಗುತ್ತೆ, ಕೆಲವ್ರಿಗೆ ಯಾವತ್ತು ಏರೋಪ್ಲೇನ್ ನಲ್ಲಿ ಫ್ಲೈ ಮಾಡಿರಲ್ಲ, ಅದು ಫ್ಲೈಯಿಂಗ್ ಭಯ ಇರುತ್ತೆ. ಸೊ ಇವೆಲ್ಲ ಫೋಬಿಯಾ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹೆಚ್ಚಾಗಿ ಹಿಂದಿನ ಜನ್ಮ ಕನೆಕ್ಷನ್ಸ್ ಇದ್ದಿರುತ್ತೆ ಫೋಬಿಯಾದಲ್ಲಿ. ಫಿಯರ್ ಅಲ್ಲಿ ಹೆಚ್ಚಾಗಿ ಈ ಜನ್ಮದಲ್ಲಿ ಏನೋ ಒಂದು ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದ್ರ ರಿಲೇಟೆಡ್ ಆಗಿ ಫಿಯರ್ಸ್ ಹುಟ್ಕೊಳ್ಳುತ್ತೆ. ಒಂದು ಯಾವುದೋ ಒಂದು ಎಕ್ಸಾಮಲ್ಲಿ ನಾನು ಫೇಲ್ ಆಗುತ್ತೆ, ಮತ್ತೆ ನಾನು ಎಕ್ಸಾಮ್ ಬರಿಬೇಕು ಅಂತಂದ್ರೆ ಅದ್ರ ಬಗ್ಗೆ ಫಿಯರ್ ಇರುತ್ತೆ. ಸೊ ದಟ್ಸ್ ಅ ಫಿಯರ್. ಅದು ಸ್ವಲ್ಪ ಈಸಿಯರ್ ಟು ಅಡ್ರೆಸ್. ಬಟ್ ಫೋಬಿಯಾ ಅನ್ನೋದನ್ನ ಇಟ್ಸ್ ಅ ಬಿಟ್ ಹಾರ್ಡರ್ ಟು ಅಡ್ರೆಸ್, ಯಾಕಂದ್ರೆ ಅದು ಇಟ್ಸ್ ಡೀಪ್ ರೂಟೆಡ್ ಇನ್ ಆರ್ ಮೆಮರೀಸ್. ಸೊ ಅದಕ್ಕೆ ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ ಅಥವಾ ಹಿಪ್ನೋಥೆರಪಿ ಅಥವಾ ಬೇರೆ ಏನಾದರೂ ಮೊಡಾಲಿಟೀಸ್ ಯೂಸ್ ಮಾಡ್ಕೊಂಡು ನಾವು ಹೀಲಿಂಗ್ ಮಾಡ್ಬೋದು. ಓಕೆ, ಸೊ ಫಿಯರ್ ಅನ್ನೋದು ಜನರಲಿ ಪ್ರೆಸೆಂಟ್ ಲೈಫಲ್ಲಿ ಏನಿದೆ ಅದರಿಂದ ಆಗಿರೋವಂಥದ್ದು. ಫೋಬಿಯಾ ಅನ್ನೋದು ಹಿಂದಿನ ಲೈಫ್ಗೆ ರಿಲೇಟ್ ಆಗಿರುತ್ತೆ ಯೂಶಲಿ ಅನ್ನೋನ್, ಇಟ್ಸ್ ಅನ್ ಅನ್ನೋನ್ ಅಂತ ಹೇಳ್ತೀವಿ. ಸೊ ಒನ್ ಎಕ್ಸ್ಪ್ಲನೇಷನ್ ಇಸ್ ಇಟ್ ಕುಡ್ ಹ್ಯಾವ್ ಬೀನ್ ಫ್ರಮ್ ಸಮ್ ಅದರ್ ಲೈಫ್ ಟೈಮ್ ಅಂತ ಹೇಳಿ. ಓಕೆ, ನೀಡ್ ನಾಟ್ ಬಿ ಇಮಿಡಿಯೇಟ್ ಪಾಸ್ಟ್. ನೋ, ನಾಟ್ ನೆಸೆಸರಿ. ಅದು ಲೀನಿಯಾರಿಟಿ ಇರಲ್ಲ. ಇಟ್ ಕ್ಯಾನ್ ಬಿ ಫ್ರಮ್ ಎನಿ ಲೈಫ್ ಟೈಮ್. ಓಕೆ, ಹಿಂದಿನ ಎಪಿಸೋಡಲ್ಲಿ ಪ್ರಾಣಮಯ ಕೋಶ ಬಗ್ಗೆ ಮಾತಾಡುವಾಗ ಚಕ್ರಾಸ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಏನೋ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ? ಪ್ರಾಣಮಯ ಕೋಶ ಅಂತಂದಾಗ ನಾನು ಹೇಳಿದ್ದು ಪ್ರಾಣ ಶಕ್ತಿ ನಮ್ಮ ಇಡೀ ದೇಹದಲ್ಲಿ ಸಂಚಲನೆ ಆಗುತ್ತೆ ಅಂತ ಹೇಳಿ. ಸೊ ಅದು ಆಗೋದು ನಾಡಿಗಳ ಮೂಲಕ. ನಾಡಿಗಳು ಅಂತಂದ್ರೆ ಸಣ್ಣ ಸಣ್ಣ ವೆಸಲ್ಸ್ ತರ. ಇಟ್ಸ್ ನಾಟ್ ಫಿಸಿಕಲ್, ಬಟ್ ಇಟ್ಸ್ ಅ ನೆಟ್ವರ್ಕ್ ಥ್ರೂ ವಿಚ್ ಎನರ್ಜಿ ಫ್ಲೋಸ್ ಅಂತ ಹೇಳಿ. ಸೊ ಇಟ್ ಇಸ್ ಸೆಡ್ ದಟ್ ಒಂದು 72,000 ನಾಡೀಸ್ ಇದೆ ನಮ್ಮ ದೇಹದಲ್ಲಿ ಅಂತ ಹೇಳಿ. ಸೊ ಇದೆಲ್ಲ ಪ್ರತಿಯೊಂದು ಸೆಲ್ ಒಳಗೆ ಹೋಗಿ ಎನರ್ಜಿ ಕೊಡ್ಬೇಕಲ್ಲ ಟು ಕೀಪ್ ಅವರ್ ಬಾಡಿ ಅಲೈವ್. ಅವೆಲ್ಲ ಸಣ್ಣ ಸಣ್ಣ ನಾಡಿಗಳು. ಈ ಸಣ್ಣ ಸಣ್ಣ ನಾಡಿಗಳು, ಥಿಂಕ್ ಆಫ್ ಇಟ್ ಲೈಕ್ ಕ್ರಾಸ್ ರೋಡ್ಸ್ ಅಥವಾ ಗಲ್ಲಿಗಳು. ಆ ಗಲ್ಲಿಗಳೆಲ್ಲ ಬಂದು ಅಲ್ಲಿಂದ ಬಂದಿರೋ ಟ್ರಾಫಿಕ್ ಒಂದು ಮೇನ್ ರೋಡ್ಗೆ ಸೇರುತ್ತೆ. ದೋಸ್ ಮೇನ್ ರೋಡ್ಸ್ ಅಗೇನ್ ಮೀಟ್ ಅಟ್ ಸಮ್ ಪಾಯಿಂಟ್ಸ್ ಲೈಕ್ ಅ ಜಂಕ್ಷನ್. ಸೊ ಆ ಮೀಟಿಂಗ್ ಪಾಯಿಂಟ್ ಏನಿದೆಯೋ, ದೋಸ್ ಜಂಕ್ಷನ್ಸ್ ಆರ್ ಕಾಲ್ಡ್ ಚಕ್ರಾಸ್. ಓಕೆ, ಆ ಚಕ್ರನ ಇವಾಗ ಕ್ಲಾರ್ವಾಯಿಂಟ್ಸ್ ಇರ್ತಾರಲ್ಲ, ದೋಸ್ ಹೂ ಕ್ಯಾನ್ ಸಿ ಎನರ್ಜಿ ಕ್ಲಿಯರ್ಲಿ, ದೇ ಡಿಸ್ಕ್ರೈಬ್ ಇಟ್ ಆಸ್ ವೀಡ್ಸ್, ಫಾರ್ ವಿಚ್ ದ ಸಂಸ್ಕೃತ ವರ್ಡ್ ಇಸ್ ಚಕ್ರ. ಸೊ ಅದರಲ್ಲಿ ನಮ್ಮ ದೇಹದಲ್ಲಿ 7 ಮೇಜರ್ ಚಕ್ರಗಳಿವೆ. ಇದಲ್ಲದೆ ಬಹಳಷ್ಟು ಮೈನರ್ ಚಕ್ರಾಸ್ ಕೂಡ ಇರುತ್ತೆ. ಸೊ ಮೇಜರ್ ಟ್ರಾಫಿಕ್ ಜಂಕ್ಷನ್, ಮೈನರ್ ಟ್ರಾಫಿಕ್ ಜಂಕ್ಷನ್ಸ್ ಅಂತ ಅನ್ಕೊಳ್ಳೋಣ. ಸೊ ಈ 7 ಚಕ್ರಾಸ್ ಏನಿದೆಯೋ, ದೇ ಆರ್ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ಪೆಟಲ್ಸ್ ಆಫ್ ಅ ಫ್ಲವರ್, ಒಂದು ಹೂವಿನ ದಳಗಳ ತರ. ಸಮ್ ಆರ್ ಲೈಕ್ 2 petaled, some are 1,000 petaled. So the number keeps changing as per the chakras. And ಈ ಚಕ್ರಗಳು ಏನಿದೆಯೋ ಇದೆಲ್ಲ ಅಲಾಂಗ್ ದ ಸ್ಪೈನ್ ಇಟ್ಸ್ ಸಿಚುಯೇಟೆಡ್. ಫ್ರಮ್ ದ ಬೇಸ್, ನಾವು ಕೂತಿರ್ತೀವಲ್ಲ, ನಾವು ಎಲ್ಲಿ ಕೂತಿದೀವೋ ನಮ್ ಗ್ರೌಂಡ್ ಟಚ್ ಆಗ್ತಿರೋದು, ದಟ್ ಇಸ್ ಮೂಲಾಧಾರ ಚಕ್ರ, ದ ರೂಟ್ ಚಕ್ರ. ಸೊ ದ ಮೂಲಾಧಾರ ಚಕ್ರ ಈಸ್ ರಿಲೇಟೆಡ್ ಟು ಫೀಲಿಂಗ್ ಸೆಕ್ಯೂರಿಟಿ, ಫೀಲಿಂಗ್ ಸೇಫ್ಟಿ. ಈ ರೋಟಿ ಕಪಡ ಮಕಾನ್ ಅಂತ ಹೇಳ್ತೀವಲ್ಲ, ಫುಡ್, ಶೆಲ್ಟರ್ ಅಂಡ್ ನೆಸೆಸಿಟೀಸ್, ಅದೆಲ್ಲ ಸರಿಗಿದ್ರೆ ಮೂಲಾಧಾರ ಚಕ್ರ ಫಂಕ್ಷನ್ ಆಗ್ತಿರುತ್ತೆ. ಇವಾಗ ಕೆಲವ್ರಿಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಬಂದಿರುತ್ತೆ, ಆರ್ಥಿಕ ಪರಿಸ್ಥಿತಿ ಕೆಟ್ಟಾಗ, ಅವಾಗ ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಬರುತ್ತೆ. ನಾಳೆ ಹೆಂಗಪ್ಪ ನಾನು ನನ್ನ ಫ್ಯಾಮಿಲಿ ಫೀಡ್ ಮಾಡಲಿ ಅಂತ ಆ ಥಾಟ್ ಬರುತ್ತೆ. ಆ ಥಾಟ್ ಬಂದಾಗ ಒಂದು ಇಮೋಷನ್ ಬರುತ್ತೆ ವಿಚ್ ಇಸ್ ಫಿಯರ್. ಆ ಫಿಯರ್ ಎಲ್ಲ ನಮ್ಮ ಮೂಲಾಧಾರ ಚಕ್ರ, ಆ ಕಂಟಿನ್ಯೂಸ್ ಆಫ್ ಫಿಯರ್ ಇದ್ರೆ ಮೂಲಾಧಾರ ಚಕ್ರ ವೀಕನ್ ಆಗುತ್ತೆ. ಸೊ ಮೂಲಾಧಾರ ಚಕ್ರ ಇರೋದು ಇಲ್ಲಿ ಬೇಸ್, ನಾವಿಲ್ಲಿ ಕೂತಲ್ಲಿ ಬೇಸ್ ಹತ್ರ. ಸೊ ಅಲ್ಲಿಂದ ಕೆಳಗಡೆ ಏನ್ ಪೋರ್ಷನ್ ಇದೆಯೋ, ದೋಸ್ ಪಾರ್ಟ್ಸ್ ಕ್ಯಾನ್ ಬಿ ಎಫೆಕ್ಟೆಡ್ ವೆನ್ ಮೂಲಾಧಾರ ಚಕ್ರ ಇಸ್ ಎಫೆಕ್ಟೆಡ್. ಸೊ ಕೆಲವ್ರಿಗೆ ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಕೆಲವ್ರಿಗೆ ಮಂಡಿ ನೋವು ಇರುತ್ತೆ. ಇದೆಲ್ಲ ಸ್ಕ್ಯಾನಿಂಗ್ ಹೋದ್ರೆ ಎಲ್ಲ ಸರಿ ಇರುತ್ತೆ, ಬಟ್ ಏನೋ ಒಂದು ನೋವು, ಅದನ್ನ ನಾವು ಇವಾಗ ಕನೆಕ್ಟ್ ಮಾಡ್ಬೋದು. ಸೊ ಮನೋಮಯ ಕೋಶದಲ್ಲಿ ಏನೇನ್ ಭಾವನೆಗಳು ಉಂಟಾಗ್ತಿದ್ಯೋ ಬಿಕಾಸ್ ಆಫ್ ಸರ್ಟನ್ ಥಾಟ್ಸ್ ಆಫ್ ಫಿಯರ್, ಅದು ಇವಾಗ ಪ್ರಾಣಮಯ ಕೋಶನ ಎಫೆಕ್ಟ್ ಮಾಡ್ತಾರೆ. ಆ ಪ್ರಾಣಮಯ ಕೋಶ ಡಿಸ್ಟರ್ಬ್ ಆಗಿರೋದ್ರಿಂದ ಫಿಸಿಕಲ್ ಬಾಡಿ ಈಸ್ ಆಲ್ಸೋ ಬೀಂಗ್ ಎಫೆಕ್ಟೆಡ್ ಥ್ರೂ ಇಲ್ನೆಸಸ್. ಓಕೆ, ಸೊ ವೆಸ್ಟರ್ನ್ ಮೆಡಿಸಿನ್ ಅಲ್ಲಿ ಆನ್ಸರ್ಸ್ ಎಂಡ್ ಆಯ್ತು, ಅಂದ್ರೆ ರೂಟ್ ಕಾಸ್ ಗೊತ್ತಾಗ್ತಿಲ್ಲ, ಸೊ ಅದಕ್ಕೆ ಸೊಲ್ಯೂಷನ್ಸ್ ನಮಗೆ ಇಲ್ಲಿ ಸಿಗ್ಬೋದು. ಓಕೆ, ಸೊ ಮೂಲಾಧಾರ ಚಕ್ರ ಅಂತ ಸ್ವಲ್ಪ ಮೇಲೆ ಬಂದ್ರೆ ಅದು ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತೀವಿ.
Now that is related to pleasure, creativity, reproduction. ಸೊ ಜೀವನದಲ್ಲಿ ಏನಾದರೂ ಆಸಕ್ತಿ ಉತ್ಸಾಹ ಕಡಿಮೆ ಆದಾಗ ಒಂಥರ ಡಿಪ್ರೆಷನ್ ಇರುವಾಗ ಯೂಶಲಿ ಸ್ವಾದಿಷ್ಟಾನ ಚಕ್ರ ಅಫೆಕ್ಟ್ ಆಗುತ್ತೆ. ಅವಾಗ ಯಾವ್ದ್ರಲ್ಲೂ ಒಂಥರ ಏನೋ ಜೋಶ್ ಇರಲ್ಲ, ಏನು ಮಾಡಬೇಕು ಅಂತ ಅನ್ಸಲ್ಲ, ಕ್ರಿಯೇಟಿವಿಟಿ ಎಲ್ಲ ಎಫೆಕ್ಟ್ ಆಗಿರುತ್ತೆ, ಏನು ಕ್ರಿಯೇಟಿವ್ ಐಡಿಯಾಸ್ ಬರಲ್ಲ. ಆಲ್ಸೋ ಇಟ್ ಕ್ಯಾನ್ ಹ್ಯಾವ್ ರಿಪ್ರೊಡಕ್ಟಿವ್ ಇಶ್ಯೂಸ್ ಲೈಕ್ ಕೆಲವರಿಗೆ ಮಕ್ಕಳಾಗದಿರೋದು ಅಂಥದ್ದೆಲ್ಲ ಈಸ್ ರಿಲೇಟೆಡ್ ಟು ದ ಸ್ವಾದಿಷ್ಟಾನ ಚಕ್ರ. ಸೊ ಅದಕ್ಕಿಂತ ಮೇಲೆ ಅಂದ್ರೆ ಸೋಲಾರ್ ಪ್ಲೆಕ್ಸಸ್, ನಮ್ಮ ನಾಭಿ ಇದೆಯಲ್ಲ ನೇವಲ್, ಅದಕ್ಕಿಂತ ಸ್ವಲ್ಪ ಮೇಲೆ ಹೋದ್ರೆ ಸೋಲಾರ್ ಪ್ಲೆಕ್ಸಸ್ ಅಥವಾ ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಸೊ ಈ ಮಣಿಪುರ ಚಕ್ರ ಒಂದು ಇಟ್ಸ್ ಆಲ್ ರಿಲೇಟೆಡ್ ಟು ಡೈಜೆಷನ್, ದ ಫೈರ್, ಅಗ್ನಿ, ಫೈರ್ ಇನ್ ದ ಬೆಲಿ ಅಂತ ಹೇಳ್ತೀವಲ್ಲ. ಸೊ ಇಟ್ಸ್ ಅದರ್ ಎಮೋಷನಲ್ ಲೆವೆಲ್ ಇಟ್ಸ್ ರಿಲೇಟೆಡ್ ಟು ಪವರ್, ಅಂಬಿಷನ್. ಸೊ ಆ ಫೈರ್ ಇನ್ ದ ಬೆಲಿ ಇದ್ದಾಗ ನಮ್ಗೆ ಏನು ಅನ್ಸುತ್ತೆ, ನಾನೇನೋ ಒಂದು ಅಚೀವ್ ಮಾಡಬೇಕು, I have to be powerful, I have to climb up the corporate ladder. ಇವೆಲ್ಲ ಥಾಟ್ಸ್ ಬರುತ್ತೆ. ಬಟ್ there might be times when we lose power because of office politics, ಅಥವಾ ಇನ್ನೇನಾದರೂ ಆಗಿರ್ಬೋದು. We feel helpless, powerless. ಅವಾಗ ಯೂಶಲಿ ಮಣಿಪುರ ಚಕ್ರ ಎಫೆಕ್ಟ್ ಆಗ್ತಾರೆ. ಅಂದರೆ ಏನರ್ಥ, ಅಟ್ ಅ ಫಿಸಿಕಲ್ ಲೆವೆಲ್ ಇಂಡೈಜೆಷನ್ ಪ್ರಾಬ್ಲಮ್ಸ್, ಅಸಿಡಿಟಿ ಇವೆಲ್ಲ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಯು ಸೀಯಿಂಗ್ ದ ಸೈಕೋಸೊಮ್ಯಾಟಿಕ್ ಕನೆಕ್ಷನ್ಸ್ ಹೌದು, ಬಿಟ್ವೀನ್ ದ ಮೆಂಟಲ್ ಸ್ಟೇಟ್ ಮತ್ತೆ ಫಿಸಿಕಲ್ ಸ್ಟೇಟ್, ಆ ಕನೆಕ್ಷನ್ ಅರ್ಥ ಆಗ್ತಾ ಇದೆ. ಮತ್ತೆ ಅದಕ್ಕಿಂತ ಮೇಲೆ ಹೋದ್ರೆ ಅನಾಹತ ಚಕ್ರ ಅಂತ, ಅಟ್ ದ ಹಾರ್ಟ್ ಸೆಂಟರ್, ದಟ್ಸ್ ದ ಹಾರ್ಟ್ ಚಕ್ರ. ಸೊ ಇದರಲ್ಲಿ ನಮ್ಗೆ ಇವಾಗ ವೆನ್ ಪೀಪಲ್ ಲೂಸ್ ಸಮನ್, ದಸ್ ಗ್ರೀಫ್, ಏನೋ ಒಂದು ಕೊರಗಿರುತ್ತೆ, ದೇ ಲಾಸ್ ಸಮಥಿಂಗ್, ಏನೋ ಒಂದು ಕೊರಗಿರುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ 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 ಅವ್ರ ಹಾರ್ಟ್ ಚಕ್ರನು ಕ್ಲೋಸ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ರೆಸ್ಪಿರೇಟರಿ ಇಶ್ಯೂಸ್ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ಮತ್ತೆ ಹಾಗೇನೆ ಒಂಥರ ಇಲ್ಲಿ ಹೆವಿನೆಸ್ ಫೀಲ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಅದು ಇನ್ ಅ ವೇ ಅದೇ ಆಗಿರ್ಬೋದಾ? ಇನ್ ಅ ವೇ ಇಟ್ಸ್ ಹಾರ್ಟ್ ಚಕ್ರ ಇಸ್ ಎಫೆಕ್ಟೆಡ್. ಓಕೆ. ಅಂಡ್ ಅದಕ್ಕಿಂತ ಮೇಲೆ ಬಂದ್ರೆ ಥ್ರೋಟ್ ಚಕ್ರ, ದ ಥೈರಾಯ್ಡ್. ಸೊ ಥೈರಾಯ್ಡ್ ಯೂಶಲಿ ಇಸ್ ರಿಲೇಟೆಡ್ ಟು ಕಾನ್ಫಿಡೆನ್ಸ್, ಸೆಲ್ಫ್ ಎಕ್ಸ್ಪ್ರೆಷನ್. ಇವಾಗ ಇಫ್ ವಿ ಆರ್ ಎನ್ ಎನ್ವೈರ್ಮೆಂಟ್, ನಮ್ಗೆ ಮಾತಾಡೋ ಶಕ್ತಿ ಇಲ್ಲ, ಅಥವಾ ಯಾರು ನಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ನಮ್ಮ ಥಾಟ್ಸ್ ಏನಿದೆಯೋ ಅದನ್ನೆಲ್ಲ ಸಪ್ರೆಸ್ ಮಾಡಿರ್ತಾ ಇದ್ದಾರೆ, ಅಥವಾ ನಮ್ದೇ ಕಾನ್ಫಿಡೆನ್ಸ್ ಕಡಿಮೆ ಆಗೋಗಿದೆ, ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು, ಅವಾಗ ಥೈರಾಯ್ಡ್ ಇಶ್ಯೂಸ್ ಬರೋ ಸಾಧ್ಯತೆಗಳಿರುತ್ತೆ. ಅದಕ್ಕೂ ಮೇಲಿರೋದು ಥರ್ಡ್ ಐ ಅಥವಾ ಆಗ್ನೇಯ ಚಕ್ರ. ನಾವು ಆಗ್ನೇಯ ಚಕ್ರ ಇಸ್ ರಿಲೇಟೆಡ್ ಟು ಆಫ್ ಕೋರ್ಸ್ ಫಂಕ್ಷನಿಂಗ್ ಆಫ್ ದ ಬ್ರೈನ್ ಅಂಡ್ everything, but also thinking about the future, intuition, wisdom, knowledge, ಇವೆಲ್ಲ. ಇದಕ್ಕಿಂತ ಮೇಲಿರೋದು ಸಹಸ್ರಾರ ಚಕ್ರ. And ಈ ಚಕ್ರ it's not in the body, but it's a few inches above the crown of the head. So this connects us to the cosmos. So ನಮ್ಗೆ 10 ಗಂಟೆ ಆದ್ರೆ ನಿದ್ದೆ ಬರುತ್ತೆ, that's the biorhythm. ಆಲ್ಸೋ ಪ್ಯೂಬರ್ಟಿ ಬಂದಾಗ, ಮೆನೋಪಾಸ್ ಬಂದಾಗ, ಇವೆಲ್ಲ ಬಯೋ ಕ್ಲಾಕ್ಸ್ ಅಂತ ಏನಿರುತ್ತೋ ಅದೆಲ್ಲ ಇಟ್ಸ್ ಕಂಟ್ರೋಲ್ಡ್ ಬೈ ದ ಸಹಸ್ರಾರ ಚಕ್ರ. ಮೇಲೆ ಇರುವಂತ ದ ಲಾಸ್ಟ್ 7th ಚಕ್ರ. ಮೆಡಿಟೇಷನ್ ಮಾಡಿದಾಗ ಈ ಚಕ್ರ ಓಪನ್ ಆಗುತ್ತೆ, ರೈಟ್? ಸೊ ಇಂಟ್ಯೂಷನ್ ಆಗಲಿ, ಇನ್ಫಾರ್ಮೇಶನ್, ಇನ್ಸ್ಪಿರೇಷನ್, ಐಡಿಯಾಸ್ ಇವೆಲ್ಲ ಈ ಚಕ್ರದಿಂದ ಫ್ಲೋ ಆಗುತ್ತೆ. ಪ್ಲಸ್ ಪ್ರಾಣ ಎಂಟರ್ ಆಗೋದು ಇದೇ ಚಕ್ರದಿಂದ ಒಳಗೆ, ಮತ್ತೆ ಪ್ರಾಣ ಹೋಗೋದು ಇದೇ ಚಕ್ರದಿಂದ ಆಚೆ. Another interesting thing is ಪ್ರತಿಯೊಂದು ಚಕ್ರನು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪಕ್ಕದಲ್ಲಿ ಸಿಚುವೇಟ್ ಆಗಿದೆ. ನೀವು ಥೈರಾಯ್ಡ್ ಅಂತೆಲ್ಲ ಹೇಳ್ತಾ ಇದ್ರಿ. ಓಕೆ. ಸೊ ಈಚ್ ಚಕ್ರ ಕರೆಸ್ಪಾಂಡ್ಸ್ ಟು ಒನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಫಾರ್ ಎಕ್ಸಾಂಪಲ್ ರೂಟ್ ಚಕ್ರ, ಅಡ್ರಿನಲ್ ಗ್ಲ್ಯಾಂಡ್ಸ್, ವಿಚ್ ಇಸ್ ಆಲ್ಸೋ ರಿಲೇಟೆಡ್ ಟು ಫೈಟ್ ಅಂಡ್ ಫ್ಲೈಟ್. ಇವಾಗ ಏನಾದ್ರು ಭಯ ಆದಾಗ ನಾವು ಓಡುವಾಗ ಏನಾಗುತ್ತೆ, ಅಡ್ರಿನಲಿನ್ ರಶ್ ಬರುತ್ತೆ. ದಟ್ಸ್ ಆಲ್ಸೋ ಸೆಕ್ಯೂರಿಟಿ ಸರ್ವೈವಿಂಗ್. ರಿಪ್ರೊಡಕ್ಷನ್ ಅಂತಂದ್ರೆ ಫಾರ್ ವಿಮೆನ್ ಇಟ್ ಇಸ್ ಓವರೀಸ್, ಫಾರ್ ಮೆನ್ ಇಟ್ ಇಸ್ ಟೆಸ್ಟಿಸ್, ದಟ್ ಇಸ್ ಸ್ವಾದಿಷ್ಟಾನ. ಮಣಿಪುರ ಅಂತಂದ್ರೆ ಪ್ಯಾನ್ಕ್ರಿಯಾಸ್. ಇದು ಅನಾಹತ ಚಕ್ರ ಅಂತಂದ್ರೆ ಥೈಮಸ್ ಗ್ಲ್ಯಾಂಡ್. ವಿಶುದ್ಧಿ ಚಕ್ರ ಅಂತಂದ್ರೆ ಥೈರಾಯ್ಡ್. ಆಗ್ನೇಯ ಚಕ್ರ ಅಂತಂದ್ರೆ ಪಿಟ್ಯೂಟ್ರಿ ಗ್ಲ್ಯಾಂಡ್. ಮತ್ತೆ ಸಹಸ್ರಾರ ಅಂತಂದ್ರೆ ಪಿನಿಯಲ್ ಗ್ಲ್ಯಾಂಡ್. ಸೊ ದೀಸ್ ಆರ್ ಆಲ್ ದ ಮೇನ್ endocrine systems which are also affected by the chakras.
ಸೊ ಇದಕ್ಕೆಲ್ಲ ಗ್ಲ್ಯಾಂಡ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವು ತಿಳ್ಕೊಂಡಿದೀವಿ, ಬಟ್ ಇದು ಚಕ್ರಾಸ್ ಕಾನ್ಸೆಪ್ಟ್ ಇಂದ ಈ ತರ ತಿಳ್ಕೊಬಹುದು ಅಂತ ಇವಾಗ ಗೊತ್ತಾಯ್ತು ನಮ್ಗೆ. ಹಿಂದಿನ ಎಪಿಸೋಡ್ ಅಲ್ಲಿ ಆರಾ ಬಗ್ಗೆ ಮಾತಾಡುವಾಗ ನಾನು ನಿಮ್ಮನ್ನ ಕೇಳಿದ್ದೆ ಹೇಗೆ ವಿಜುವಲೈಸ್ ಮಾಡ್ಕೋಬಹುದು ಅದನ್ನ ಅಂತ. ಸೊ ಅದೇ ತರ ಚಕ್ರಾಸ್ಗೂ ಏನಾದ್ರು ನೀವು ವಿಜುವಲೈಸ್ ಮಾಡ್ಕೊಳ್ತೀರಾ? ಯಾವ ತರ ವಿಜುವಲೈಸ್ ಮಾಡ್ಕೋತೀರಾ ನೀವು? ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಯಾಕಂದ್ರೆ ಚಕ್ರ ಮೆಡಿಟೇಷನ್ ಅಂತ ಇರುತ್ತೆ. ಆ ಚಕ್ರ ಮೆಡಿಟೇಷನ್ ಅಲ್ಲಿ ವಿ ಕ್ಯಾನ್ ವಿಜುವಲೈಸ್ ಡಿಫ್ರೆಂಟ್ ಕಲರ್ಸ್. ಈ ರೈನ್ಬೋ ಕಲರ್ಸ್ ಇದೆಯಲ್ಲ, ವಿಬ್ಗ್ಯೋರ್ ಅಂತ ಹೇಳ್ತೀವಿ, ಆಕ್ರೋನಿಮ್: ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಹಿಂಗಿಂದ ಮೇಲಿಂದ ಕೆಳಗೆ ಬಂದಾಗ ವಿಬ್ಗ್ಯೋರ್ ಅಂತ ಬರುತ್ತೆ. ಸೊ ದ ರೂಟ್ ಚಕ್ರ ಇಸ್ ರೆಡ್ ಕಲರ್. ದ ಸೇಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರ ಇಸ್ ಆರೆಂಜ್ ಕಲರ್. Manipura chakra, yellow color. Anahata chakra or heart is green color. Vishuddhi is blue color. So 7 major chakras ke 7 colors. And illi indigo color. ಮತ್ತೆ ಇದು violet. So now imagine ಮಾಡುವಾಗ we can always visualize that these are 7 chakras and of different colors, and that itself becomes a meditation. ಸೊ ಕಲರ್ಸ್ ಜೊತೆ ನಾವು ಬೀಜ ಮಂತ್ರ ಕೂಡ ಆಡ್ ಮಾಡ್ಬೋದು. ಲಂ, ವಂ, ರಂ, ಯಂ, ಹಂ, ಓಂ, ಆ. ಸೊ ಈ ತರ 7 ಬೀಜ ಮಂತ್ರಸು ಇದೆ. ಸೊ ಅದನ್ನು ನಾವು ರಿಪೀಟ್ ಮಾಡ್ಕೊಂಡು ಚಾಂಟ್ ಮಾಡ್ಕೊಂಡು ಅವಾಗ ಈ 7 ಚಕ್ರಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಪ್ಲಸ್ ನೀವು ಅದನ್ನ ರಿಪೀಟೆಡ್ಲಿ ಮಾಡಿದ್ರೆ, ಪ್ರತಿದಿನ ಮಾಡಿದ್ರೆ, ಇವಾಗ ಸಪೋಸ್ ಒಂದು ಬೀಜ ಮಂತ್ರ ಇಟ್ಕೊಳ್ತೀರಾ. ಇಮ್ಯಾಜಿನ್ ದಟ್ ಮೂಲಾಧಾರ ಚಕ್ರ ಇಸ್ ಇನ್ ರೆಡ್ ಕಲರ್. ಸೊ ದರ್ ಇಸ್ ಅ ರೆಡ್ ಬಾಲ್ ಆಫ್ ಲೈಟ್ ವಿಚ್ ಇಸ್ ಇನ್ಕ್ರೀಸಿಂಗ್ ಇನ್ ಸೈಜ್ ಅಂಡ್ ಇಂಟೆನ್ಸಿಟಿ. ಅದು ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ. ಆ ಥರ ವಿಜುವಲೈಸ್ ಮಾಡಿಕೊಂಡು ನಾವು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡುವಾಗ ಲಂ ಅಂತ ಆ ಮಂತ್ರ, ಬೀಜ ಮಂತ್ರ ಚಾಂಟ್ ಮಾಡಿದ್ರೆ ಅದು ಅಟ್ಲೀಸ್ಟ್ 3 to 5 times ಮಾಡಬೇಕು. ಓಕೆ. ಪ್ರತಿಯೊಂದು ಬೀಜ ಮಂತ್ರ ಅದು ಚಾಂಟ್ ಮಾಡ್ತಾ ಹೋದ್ರೆ ದಿಸ್ ಇಟ್ಸ್ ಬಿಕಮ್ಸ್ ಒನ್ ಮೆಡಿಟೇಷನ್ ಕಾಲ್ಡ್ ಚಕ್ರ ಮೆಡಿಟೇಷನ್. ಇಂಬ್ಯಾಲೆನ್ಸ್ ಆಗಿರೋ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಮೆಥಡ್ ಇದು. ಎಸ್. ಇದನ್ನ ನೀವ್ ಮಾಡ್ತೀರಾ ಅಥವಾ ಅದು ಇಂಬ್ಯಾಲೆನ್ಸ್ ಆಗಿರೋಗೆ ಮಾಡಿಸ್ತೀರಾ ಇದನ್ನ? ಅವರು ಯಾರು ಆಗಿದಾರೋ ದ ಕ್ಲೈಂಟ್ಸ್ ವಿಲ್ ಡೂ ಇಟ್. ಐ ಟೀಚ್ ದಮ್ ಹೌ ಟು ಡೂ ಇಟ್ ಅಂಡ್ ದೇ ಕ್ಯಾನ್ ಡೂ ಇಟ್ ಆನ್ ದರ್ ಓನ್. ಇದು ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಬೀಜ ಮಂತ್ರ ಚಾರ್ಟ್ ಸಿಗತ್ತೆ ಇಂಟರ್ನೆಟ್ ಅಲ್ಲಿ. ಸೊ ಪ್ರತಿಯೊಂದು ಚಕ್ರಕ್ಕೂ ಯಾವ ಬೀಜ ಮಂತ್ರ ಇದೆಯೋ ಅದನ್ನ ಚಾಂಟ್ ಮಾಡಿದ್ರೆ ಇಟ್ ಆಟೋಮ್ಯಾಟಿಕ್ಲಿ ಕಮ್ಸ್ ಇನ್ ಟು ಬ್ಯಾಲೆನ್ಸ್. ನೀವು ಅವಾಗಲೇ ಮೆಡಿಟೇಷನ್ ಅಂತ ಮೆನ್ಷನ್ ಮಾಡಿದ್ರಿ. ಪರ್ಸನಲಿ ನನಗೇನೆ ಮೆಡಿಟೇಷನ್ ಮಾಡೋದು ತುಂಬಾನೇ ಕಷ್ಟ. ಅಂದ್ರೆ ಮೆಡಿಟೇಷನ್ ಮಾಡಕ್ಕೆ ಅಂತ ಕೂತಾಗ ತುಂಬಾನೇ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬೇರೆ ಬೇರೆ ಥಾಟ್ಸ್ ಬರುತ್ತೆ. ಸೊ ಮೆಡಿಟೇಷನ್ ಒಂದೇನಾ ವೇ ಅಥವಾ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಮೈಂಡ್ ನ ಮೆಡಿಟೇಟ್ ಮಾಡೋದಕ್ಕೆ ಅಂತ? ಕೇಳಿರೋದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ತುಂಬಾ ಜನ ಇದೇ ಸಮಸ್ಯೆಯನ್ನ ಡಿಸ್ಕ್ರೈಬ್ ಮಾಡ್ತಾರೆ ಮೆಡಿಟೇಷನ್ ಅಂತ ಟಾಪಿಕ್ ಬಂದಾಗ. ಆ ಧ್ಯಾನದಲ್ಲಿ ಕೂತ್ಕೊಳ್ಳೋದು ಇಟ್ಸ್ ಅನ್ ಅಲ್ಟಿಮೇಟ್ ಗೋಲ್. ಬಟ್ ಅದ್ರ ಮುಂಚೆ ಬಾಡಿನ ಪ್ರಿಪೇರ್ ಮಾಡಬೇಕು ಮೆಡಿಟೇಷನ್ಗೆ. ಅಂಡ್ ದಟ್ ಇಸ್ ವಾಟ್ ಇಸ್ ದ ಪರ್ಪಸ್ ಆಫ್ ಯೋಗ. ಯೋಗಾಸನಗಳ ಏನ್ ಮಾಡ್ತೀವೋ ಅದೆಲ್ಲ ಒಂದು ಆ ಬ್ಯಾಲೆನ್ಸ್ ತರಲಿಕ್ಕೆ, ಸೊ ದಟ್ ವಿ ಕ್ಯಾನ್ ರೆಡಿ ಅವರ್ ಬಾಡಿ ಫಾರ್ ಮೆಡಿಟೇಷನ್. ಬಟ್ ಅದು ಹಠ ಯೋಗ ಪ್ರಾಕ್ಟಿಸ್. ಇವಾಗ ಕೆಲವರು ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. They can't sit still. They like to move around. They enjoy outdoors. ಅಂಥವರಿಗೆ Hatha yoga is one possible way of getting their body ready for meditation. ಇನ್ ಕೆಲವ್ರಿಗೆ ನಾನು ಮೆಡಿಟೇಷನ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ನನಗೆ ದೇವ್ರ ಹತ್ರ ತುಂಬ ಭಕ್ತಿ ಇದೆ ಅಂತ ಅನ್ನೋರಿಗೆ, ಈವನ್ ಅವರು ಆ ಮಂತ್ರ ಜಪ ಏನು ಮಾಡ್ತಾರೆ ಅಥವಾ ಪ್ರಾರ್ಥನೆ ಏನು ಮಾಡ್ತಾರೆ ದಿನಾಗ್ಲೂ, ಅಥವಾ ಭಜನೆ ಸತ್ಸಂಗಕ್ಕೆ ಹೋಗ್ತಾರೆ, ದಟ್ ಇಟ್ಸ್ ಕ್ಯಾನ್ ಬಿ ಅ ಸೋರ್ಸ್ ಆಫ್ ಮೆಡಿಟೇಷನ್ ಫಾರ್ ದಟ್, ಆ್ಯಂಡ್ ದಟ್ಸ್ ಕಾಲ್ಡ್ ಭಕ್ತಿ ಯೋಗ. ಓಕೆ, ಅದಲ್ದೇನೆ ನನ್ಗೆ ಇದೆಲ್ಲದೂ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ. ಕರ್ಮ ಯೋಗ ಇಸ್ ಆನ್ಸರ್. ಅಂದರೆ ಸೆಲ್ಫ್ಲೆಸ್ ಆಕ್ಷನ್ ವಿಚ್ ಇಸ್ ಡನ್ ಆಸ್ ಸರ್ವಿಸ್ ಟು ಅದರ್ಸ್, ದಟ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಮೆಡಿಟೇಷನ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಸರ್ಜನ್ ಇರ್ತಾರೆ, ಅವ್ರಿಗೆ ಸರ್ಜರಿ ಮಾಡೋದು ಅಂದರೆ ತುಂಬ ಪ್ರೀತಿಯ ವಿಷಯ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲೇ ಮುಳುಗೋಗಿರ್ತಾರೆ. ಸೊ ದಟ್ ಈಸ್ ವೆನ್ ದೇ ಗೆಟ್ ಇನ್ ಟು ಅ ಫ್ಲೋ ಸ್ಟೇಟ್. But and for them, they feel that is the highest service that they're doing to others. So for them, they're karma yogis in essence. ಆಯ್ತಾ? ಇನ್ ಕೆಲವರಿಗೆ ನನಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. I need to understand how it works. What is the reason behind this? Is there any research on it? What is the logic? ಅಂಥವ್ರಿಗೆ ಇಂಟೆಲೆಕ್ಚುಯಲ್ಸ್ಗೆ
ಜ್ಞಾನ ಯೋಗ ಇಸ್ ಆಲ್ಸೋ ಪಾಸಿಬಲ್. ಸೊ ಅವರ ರಿಸರ್ಚಲ್ಲಿ ರಿಫ್ಲೆಕ್ಷನ್ಸಲ್ಲಿ ಆ ವಿಚಾರಣೆಯಲ್ಲೇ ಕಳೆದೋಗ್ತಾರೆ. ಸೊ ದಟ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಮೆಡಿಟೇಷನ್. ಕೆಲವ್ರಿಗೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಸ್ಟೇಟ್ ಆಫ್ ಕಾನ್ಸಂಟ್ರೇಷನ್, ದಟ್ ಸ್ಟೇಟ್ ಆಫ್ ಮೆಡಿಟೇಷನ್ ಅಂತ ಅಂಥವ್ರಿಗೆ ರಾಜಯೋಗ ದಟ್ ಇಸ್ ದ ಆನ್ಸರ್. ಬಟ್ ಎಲ್ಲರೂ ರಾಜಯೋಗಿಸ್ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಈಚ್ ಒನ್ ಆಫ್ ಅಸ್ ಹ್ಯಾಸ್ ಡಿಫ್ರೆಂಟ್ ಪರ್ಸನಾಲಿಟೀಸ್. ಎಸ್, ಅಲ್ಟಿಮೇಟ್ಲಿ ಕಡೆ ಕೂತ್ಕೊಂಡು being able to concentrate and then being able to reach a samadhi state is the ultimate goal. But each one has their own cycle or time to get there. ಸೊ ಮೆಡಿಟೇಷನ್ ಅಂದ್ರೆ ಆಕ್ಚುಲ್ ಆಗಿ ಕೂತು ಕಣ್ಣು ಮುಚ್ಕೊಂಡು ನಾವೇನು ಕಾನ್ಸಂಟ್ರೇಟ್ ಮಾಡ್ತೀವಿ ಅದೊಂದೇ ಅಲ್ಲ, ಬೇರೆ ಫಾರ್ಮ್ಸ್ ನೀವೇನೇನು ಹೇಳಿದ್ರಿ ಅದು ಸಹ ಮೆಡಿಟೇಷನ್ ಯಾವ್ದಾದ್ರೆ. There are also different forms of yoga. ಯೋಗ, ಹೌದು. Yeah. ಈಗ ನಾನು ತುಂಬಾನೇ ಥಾಟ್ಸ್ ಕ್ಲಟರ್ ಆಗಿದೆ ಮೈಂಡಲ್ಲಿ, ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಏನೋ ಸರಿ ಅನ್ಸ್ತಿಲ್ಲ ಅಂದಾಗ ಮ್ಯೂಸಿಕ್ ಕೇಳ್ತೀನಿ. ಸೊ ಅದು ನನಗೆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸೊ ಅದು ನನಗೆ ಒಂದು ಫಾರ್ಮ್ ಆಫ್ ಮೆಡಿಟೇಷನ್ ಅಥವಾ ಯೋಗ ಅಂತ ಹೇಳ್ಬೋದು. ಹಾಗಾದ್ರೆ Certainly, ಇವಾಗ ನಿಂಗೆ ಅದು is it making you feel lighter? Yeah. ಹೌದು. Is it making you lose a sense of time? ಹೌದು Is it making you recharged and refreshed? ಹೌದು, ಯಾವಾಗ್ಲೂ ಅನ್ಸುತ್ತೆ ಹಾಗೆ. Right? So that is your form of meditation. ಸೊ ಇವಾಗ ಒಬ್ಬರಿಗೆ ಹಾಗಾದ್ರೆ ಮೆಡಿಟೇಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಅದೇ ವೇ ಅಲ್ಲ, ಬೇರೆ ಅವ್ರಿಗೆ ಏನಿದೆ ಅವರೇ ಕಂಡ್ಕೋಬೇಕಾಗತ್ತೆ ಹಾಗಾದ್ರೆ. Exactly. ಓಕೆ, ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಮೆಡಿಟೇಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಜನರಲ್ ಆಗಿ ಕೇಳಿರ್ತೀವಿ, ಬಟ್ ನೀವ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅದನ್ನ? ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮನೋಮಯ ಕೋಶದಲ್ಲಿರೋ ಭಾವನೆಗಳು, ಫೀಲಿಂಗ್ಸು ಅದೆಲ್ಲ ಹೆಚ್ಚಾಗಿ ಇಟ್ ಗೆಟ್ಸ್ ಹೀಲ್ಡ್. ಅದು ಸಪ್ರೆಸ್ ಆಗಲ್ಲ, ರಿಪ್ರೆಸ್ ಆಗಲ್ಲ. ಅದೊಂಥರ ದ ಎಕ್ಸಾಂಪಲ್ ಐ ಲೈಕ್ ಟು ಗಿವ್ ಇಸ್, ಏನೋ ಒಂದು ನಮಗೆ ಹರ್ಟ್ ಆಗಿರುತ್ತೆ, ನೋವಾಗಿರುತ್ತೆ, ನಾವು ಅದನ್ನ ಹೆಂಗೆ ಅಂತಂದ್ರೆ ಒಂದು ಬೇಸ್ಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಮನೇಲಿ. ಆ ಬೇಸ್ಮೆಂಟ್ ಅಲ್ಲಿ ನಾವು ಹಳೆ ಸಾಮಾನೆಲ್ಲ ಹಾಕ್ಬಿಡ್ತೀವಲ್ಲ, ಅದೇ ತರ ನಮ್ ಈ ನೋವನ್ನ ಅಥವಾ ಪೇನ್ಫುಲ್ ಮೆಮರೀಸ್ನ ಹಾಕಿ ಅಲ್ಲಿ ಮರ್ತು ಹೋಗ್ಬಿಡ್ತೀವಿ. ಬಟ್ ಇಟ್ ಸ್ಟೇಸ್ ಸಮ್ವೇರ್ ಇನ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಇಟ್ ಅಫೆಕ್ಟ್ಸ್ ಅವರ್ ಪ್ರೆಸೆನ್ಸ್, ಇಟ್ ಅಫೆಕ್ಟ್ಸ್ ಅವರ್ ಎನರ್ಜಿ ಲೆವೆಲ್. ಅದೊಂಥರ ಅಲ್ಲಿ ಸ್ಟಕ್ ಆದಂಗೆ, ಎನರ್ಜಿ ಸ್ಟಕ್ ಆದಂಗೆ. ಸೊ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ, ಈ ಕಲ್ಗಳು ಏನಿದೆಯೋ, ದ ಹೆವಿ ಎಮೋಷನ್ಸ್ ಏನಿದೆಯೋ ಎಲ್ಲ ಮರ್ತು ಹೋಗಿರ್ತೀವಲ್ಲ, ಅದನ್ನೆಲ್ಲ ಆ ಬೇಸ್ಮೆಂಟ್ ಇಂದ ತಂದು ಮೇಲಕ್ಕೆ ತಂದು ಅದನ್ನ ವಿ ಲೆಟ್ ಗೋ. ಇಟ್ ಮೇ ನಾಟ್ ಹ್ಯಾಪನ್ ಕಾನ್ಶಿಯಸ್ಲಿ, ನೀವು ಕಾನ್ಶಿಯಸ್ಲಿ ಕೂತ್ಕೊಂಡು ಅದು ಮಾಡ್ತಿರ್ಲಿಕ್ಕಿಲ್ಲ. ಬಟ್ ಮೆಡಿಟೇಷನ್ ಮಾಡ್ತಾ ಅದು ವಿ ಸ್ಟಾರ್ಟ್ letting go of our samskaras or the imprints from this lifetime or other lifetimes. So the purpose of meditation is to feel lighter. ಸೊ ಅದಕ್ಕೆ ಯೂಶಲಿ ಮೆಡಿಟೇಷನ್ ಮಾಡೋರು ಮಾಡಾದ್ಮೇಲೆ ನನಗೆ ಒಂಥರ ಲೈಟ್ ಫೀಲ್ ಆಗ್ತಾ ಇದೆ ಅಥವಾ ಅದೇ ಆ ಥರ ಪಾಸಿಟಿವ್ ಎಫೆಕ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ರೀಸನ್ ಇದೆ ಹಾಗಾದ್ರೆ? Exactly, because ಆ ಮನೋಮಯ ಕೋಶದ ಏನೇನು ಎಮೋಷನ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಆ ವಿಜ್ಞಾನಮಯ ಕೋಶದಲ್ಲಿರೋ ಕ್ಲಾರಿಟಿ ಅದು ಬರುತ್ತೆ. ಮತ್ತೆ ವಿ ಗೆಟ್ ಗ್ಲಿಮ್ಸಸ್ ಆಫ್ ದ ಆನಂದಮಯ ಕೋಶ, ವಿ ಗೆಟ್ ಗ್ಲಿಮ್ಸಸ್ ಆಫ್ ಜಾಯ್ ಇನ್ ಮೆಡಿಟೇಷನ್, ವೇರ್ ಅಂಡ್ ಅಟ್ ಟೈಮ್ಸ್ ವಿ ಕ್ಯಾನ್ ಫೀಲ್ ದ ಯೂನಿಟಿ ವಿತ್ ದ ಡಿವೈನ್ ಡ್ಯೂರಿಂಗ್ ಮೆಡಿಟೇಷನ್. ಬಟ್ ಅದೆಲ್ಲ ನಾವು ಮನಸ್ಸಲ್ಲಿ ತುಂಬ ಥಾಟ್ಸ್ ಇರುವಾಗ ಅಥವಾ ತುಂಬ ಫೀಲಿಂಗ್ಸ್ ಇರುವಾಗ ಆ ಕ್ಲಾರಿಟಿ ಅಥವಾ ಆ ಜಾಯ್ ಸಿಗಲ್ಲ ನಮಗೆ. ಸೊ ಅದೆಲ್ಲ ಕ್ವಯಟ್ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಮೆಡಿಟೇಷನ್ ಮಾಡ್ತೀವಿ. ಕೆಲವ್ರಿಗೆ ಅದು ಆರ್ಟ್ ಮಾಡುವಾಗ ಬರುತ್ತೆ, ಡಾನ್ಸ್ ಮಾಡುವಾಗ ಬರುತ್ತೆ, ಕೆಲವ್ರಿಗೆ ಅಡುಗೆ ಮಾಡುವಾಗ ಬರುತ್ತೆ, ಕೆಲವ್ರಿಗೆ ನೇಚರಲ್ ಇರುವಾಗ ಬರುತ್ತೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವಾಟ್ ಗಿವ್ಸ್ ಅಸ್ ಜಾಯ್ ಆ್ಯಂಡ್ ಕೀಪ್ ಡೂಯಿಂಗ್ ಮೋರ್ ಆಫ್ ದಟ್, ಆ್ಯಂಡ್ ದಟ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಅವರ್ ಮೆಡಿಟೇಷನ್. ನೀವು ರಾಜಯೋಗ ಅಂತ ಮೆನ್ಷನ್ ಮಾಡಿದ್ರಿ, ಅಂದ್ರೆ ಕೂತು ಕಣ್ಣು ಮುಚ್ಕೊಂಡು ನಾವೇನು ಯೂಶುವಲ್ ಆಗಿ ಮೆಡಿಟೇಷನ್ ಅಂತ ಅನ್ಕೊಂಡಿದೀವಿ. ಸೊ ಈಗ ಒಬ್ರು ಅದನ್ನ ಮಾಡೇ ಇಲ್ಲ, ಅದನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಕರೆಕ್ಟಾಗಿ ಮಾಡ್ತಿರಲ್ಲ, ಸೊ ಅದು ಆಕ್ಚುಲ್ ಆಗಿ ಯಾವ ತರ ಮಾಡ್ಬೋದು ಮೆಡಿಟೇಷನ್? ಅಂದ್ರೆ ಬಿಗಿನರ್ಸ್ಗೆ ಯಾವ ತರ ಮೆಡಿಟೇಷನ್? ದ ಸಿಂಪ್ಲೆಸ್ಟ್ ವೇ ಇಸ್ ಟು ಒಂದು ಜಾಗದಲ್ಲಿ, ಒಂದು ಕ್ವೈಟ್ ಜಾಗದಲ್ಲಿ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಮತ್ತೆ ನಿಮ್ ಶ್ವಾಸನ ಒಳಗಡೆ ತಗೊಳ್ಳೋದು, ಬ್ರೀತ್ ಔಟ್ ನ ಅಬ್ಸರ್ವ್ ಮಾಡಿ. ಓಕೆ, ಬೇರೆ ಏನೋ ಥಾಟ್ಸ್ ಬರಬಾರ್ದು, ಜಸ್ಟ್ ಫೋಕಸ್ ಆನ್ ಯರ್ ಬ್ರೆತ್ ಅಂಡ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಮಾಡುವಾಗ್ಲೂ ನಿಮ್ ಬ್ರೀದಿಂಗ್ ಔಟ್ ಎಕ್ಸಲೇಷನ್ ಏನಿರತ್ತೋ ಅದು ಇನ್ಹಲೇಷನ್ಗಿಂತ ಲಾಂಗರ್ ಇರಬೇಕು. ಓಕೆ, ಅದು ನನಗೆ ಗೊತ್ತಿಲ್ಲ. ಲೆಟ್ಸ್ ಸೇ ಯು ಇನ್ಹೇಲ್ ಫಾರ್ ಅ ಕೌಂಟ್ ಆಫ್ 3, exhale for a count of 6.
ಈ ಥರ ಮಲ್ಟಿಪಲ್ ರೌಂಡ್ಸ್ ಮಾಡಿದಾಗ ನಮ್ಮಲ್ಲಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ ಇರುತ್ತೆ ನರ್ವಸ್ ಸಿಸ್ಟಮ್ ಅಲ್ಲಿ. ಅದನ್ನು 2 states, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್. ಸೊ ನಾವು ಲಾಂಗರ್ ಎಕ್ಸಲೇಷನ್ಸ್ ಮಾಡಿದಾಗ ದಿಸ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಟರ್ನ್ಸ್ ಆನ್. ಓಕೆ. And this parasympathetic system is the one which relaxes us and puts us in a resting mode. Sympathetic system is the one which turns on when there is a danger. We have to either run away from it, we have to fight it, or we have to freeze. So that is a system called the stress mode. That's the sympathetic system. But when we do longer exhalations, we turn on the parasympathetic system, which is the calming mode. So just simple ಆಗಿ ಕಣ್ಣು ಮುಚ್ಕೊಂಡು ಕೂತು ಅಬ್ಸರ್ವ್ ಯುವರ್ ಬ್ರೆತ್ ಆ್ಯಂಡ್ ಚೇಂಜ್ ಯುವರ್ ಬ್ರೀತಿಂಗ್ ಟು 3 counts of inhale, 6 counts of exhalation. Maybe do it for M rounds in the beginning. ಅದನ್ನು ಸ್ಲೋ ಅಪ್ 20 rounds ಮಾಡಿ, ಆಮೇಲೆ ಒಂದು 5 minutes ತನಕ ಮಾಡಿ. ಆ ಥರ ಇನ್ಕ್ರೀಸ್ ಮಾಡ್ತಾ ಹೋದಾಗ your mind automatically starts becoming calmer and calm. And that's the simplest meditation anyone can do. ಸೊ ಸೆಲ್ಫ್ ಹೀಲಿಂಗ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಹೇಳ್ಕೊಡಕ್ಕಾಗತ್ತಾ? ಇಷ್ಟುವರೆಗೆ ನಾವು 2 ಪ್ರಾಕ್ಟೀಸಸ್ ಬಗ್ಗೆ ಮಾತಾಡಿದ್ವಿ. ಒಂದು ಚಕ್ರ ಮೆಡಿಟೇಷನ್, ಅದಕ್ಕೆ ಬೇಕಾಗಿರೋದು ವಿಜುವಲೈಸೇಷನ್ ಮತ್ತೆ ಬೀಜ ಮಂತ್ರಾಸ್. ಅದೆರಡು ಸೇರಿಸ್ಕೊಂಡು ಕೂತ್ಕೊಂಡು ವಿ ಕ್ಯಾನ್ ಡೂ ಮಲ್ಟಿಪಲ್ ರೌಂಡ್ಸ್ ಆಫ್ ಈಚ್ ಬೀಜ ಮಂತ್ರ. ಲೆಟ್ಸ್ ಸೇ 7 rounds ಪರ್ ಬೀಜ ಮಂತ್ರ ಅಲಾಂಗ್ ವಿತ್ ದ ವಿಜುವಲೈಸೇಷನ್. ಸೊ ದಟ್ ಈಸ್ ಒನ್ ಮೆಥಡ್ ಆಫ್ ಸೆಲ್ಫ್ ಹೀಲಿಂಗ್. ಸೊ ಯಾಕೆಂದ್ರೆ ಪ್ರತಿ ಚಕ್ರದ್ದು ಎನರ್ಜಿ ಇನ್ಕ್ರೀಸ್ ಆದಾಗ ನಮ್ಮ ಇಮ್ಯುನಿಟಿನೂ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ನಮ್ಮ ಎನರ್ಜಿ ಲೆವೆಲ್ಸು ಇನ್ಕ್ರೀಸ್ ಆಗುತ್ತೆ. ಸುಸ್ತಾಗ್ಲಿ ಅಥವಾ ಸ್ಟ್ರೆಸ್ ಆಗಲಿ ಅಷ್ಟೊಂದು ನನ್ನ ಎಫೆಕ್ಟ್ ಮಾಡಲ್ಲ. ಅದು ಬಿಟ್ಟರೆ ನಾನು ಸೆಕೆಂಡ್ ಟೂಲ್ ಹೇಳಿದ್ದು 3-6 ಬ್ರೀದಿಂಗ್ ಅಂತ. ಅಂದರೆ ಇನ್ಹೇಲ್ ಮಾಡ್ತಾ 3 seconds 3 counts ಆ್ಯಂಡ್ ಎಕ್ಸೇಲ್ ಮಾಡ್ತಾ 6 counts. ಈ ಥರದ್ದು ಅಟ್ಲೀಸ್ಟ್ ಒಂದು 10 to 20 rounds ಮಲ್ಗೋ ಮುಂಚೆ ಮಾಡ್ಬೋದು, ಅಥವಾ ಕೆಲಸ ಮುಗಿದ್ಮೇಲೆ, ನಿಮ್ದೆಲ್ಲ ಕೆಲಸ ಮುಗಿದು ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತಿರ್ತಾರಲ್ಲ ಅಂತ ಟೈಮಲ್ಲಿ ಮಾಡ್ಬೋದು, ಅಥವಾ ಮಧ್ಯಾಹ್ನ ಊಟ ಬ್ರೇಕ್ ಮುಂಚೆ ಮಾಡ್ಬೋದು. ಈ ಥರ ಮಲ್ಟಿಪಲ್ ಟೈಮ್ಸ್ ಆಫ್ ದ ಡೇ ಮಾಡಿದಾಗ ನಿಮ್ಮ ಸ್ಟ್ರೆಸ್ ಏನಿರತ್ತೋ ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ರಿಲೀಸ್ ಆಗೋ ಥರ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಯುಲ್ ಹ್ಯಾವ್ ಮೋರ್ ಎನರ್ಜಿ. ಇದಲ್ದೇನೆ ಇನ್ನೊಂದು ಅಂತಂದ್ರೆ ಜರ್ನಲಿಂಗ್ ಮಾಡೋದು. ಇಡೀ ದಿನದ ಬಗ್ಗೆ ನಾವು ಯೋಚನೆ ಮಾಡ್ಬಿಟ್ಟು ಏನಾದರೂ ಒಂದು ಪೇನ್ಫುಲ್ ಮೆಮರಿ ಇತ್ತೋ ಅಥವಾ ಏನಾದರೂ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಇತ್ತೋ ಅದ್ರ ಬಗ್ಗೆ ಒಂದು 3-4 ನಿಮಿಷ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಬರೆದ್ಬಿಟ್ಟು ಅದನ್ನ ಹರಿಯೋದು ಅಥವಾ ಬರ್ನ್ ಮಾಡೋದು, ಆ ಥರ ಮಾಡಿದ್ರೆ ಅಟ್ ದ ಎಂಡ್ ಆಫ್ ದ ನೈಟ್ ಮಲ್ಗೋ ಮುಚ್ಚೆ ಮಾಡಿದ್ರೆ ಇದರಿಂದ ಕೂಡ ತುಂಬ ಲಾಟ್ ಆಫ್ ಕ್ಲಾರಿಟಿ ಬರುತ್ತೆ. ಇಟ್ಸ್ ಲೈಕ್ ಇನ್ಸ್ಟೆಡ್ ಆಫ್ ಟಾಕಿಂಗ್ ಟು somebody, you have expressed it on paper, which is again very useful in lightening your load. ಸೊ ಪ್ರತಿದಿನ ಆ ಥರ ಕ್ಲಿಯರಿಂಗ್ ಮಾಡ್ತಾ ಹೋದರೆ ಅದು ಸಪ್ರೆಸ್ ಆಗಿರಲ್ಲ ಅಥವಾ ರಿಪ್ರೆಸ್ ಆಗಿರಲ್ಲ. ಯು ಆರ್ ಲೆಟಿಂಗ್ ಗೋ ಆಫ್ ದಟ್ ಎಮೋಷನ್ ದೆನ್ ಆ್ಯಂಡ್ ದೆರ್. ಸೊ ಇನ್ ದ ಲಾಂಗ್ ಟರ್ಮ್ ವಿಲ್ ಆಲ್ಸೋ ಬಿ ಮೋರ್ ಎಮೋಷನಲಿ ಲೈಟರ್ ಆ್ಯಂಡ್ ಸ್ಟೇಬಲ್ ಆಸ್ ಅ ರಿಸಲ್ಟ್. ಸೊ ದಿಸ್ ಇಸ್ ಆಲ್ಸೋ another form of self healing one can do. ಅದೇ ಕೆಲವ್ರಿಗೆ ಡೈಲಿ ಮಲ್ಗಕ್ ಮುಂಚೆ ಡೈರಿ ಬರೆಯುವ ಅಭ್ಯಾಸ ಇರುತ್ತೆ, ಸೊ ಅದೇ ಒಂದು ಫಾರ್ಮ್ ಆಗಿರ್ಬೋದಾ? ಎಕ್ಸಾಕ್ಟ್ಲಿ. ಅದರಲ್ಲೂ ಜರ್ನಲಿಂಗ್ ಅಲ್ಲಿ ತುಂಬಾ ತರದ್ದು ಜರ್ನಲಿಂಗ್ ಇರುತ್ತೆ. ಓಕೆ. ಬಟ್ ಈ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಅಲ್ಲಿ ಒಂದು ಕೀಪ್ ಅ ಟೈಮರ್ ಫಾರ್ 5 minutes or 10 minutes, ಟೇಕ್ ಅ ಬ್ಲಾಂಕ್ ಪೇಜ್, ನಿಮ್ ಏನೇನು ಅನಿಸ್ತಾ ಇದೆಯೋ ಅಥವಾ ಜಸ್ಟ್ ಫ್ರೀ ಫ್ಲೋ ರೈಟಿಂಗು ಮಾಡ್ಕೋಬೋದು. ಏನೇನು ಅನಿಸ್ತಾ ಇದೆಯೋ ಅಥವಾ ಏನಾದರೂ ಒಂದು ಎಪಿಸೋಡ್ ಆಯಿತು ಕೆಲಸದಲ್ಲಿ ಅಥವಾ ಮನೆಯಲ್ಲಿ ವಿಚ್ ಕಾಸ್ಡ್ ಯು ಸಮ್ ಪೇನ್, ಅದ್ರ ಬಗ್ಗೆ ಬರ್ಕೊಡಿ ಆ್ಯಂಡ್ ಟೇರ್ ಇಟ್ ಆ್ಯಂಡ್ ಥ್ರೋ ಇಟ್ ಅವೇ. ಸೊ ಯು ವಿಲ್ ಸ್ಲೀಪ್ ಬೆಟರ್ the next and your quality of sleep will also improve. ಓಕೆ. ಸೊ ಈ ಸೆಲ್ಫ್ ಲವ್ ಅಂತ ಏನ್ ಹೇಳ್ತಾರೆ, ನಮ್ಮನ್ನೇ ನಾವು ಇಷ್ಟಪಡಬೇಕು, ಪಡ್ಕೋಬೇಕು ಅಂತ, ಅದೇ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ? The whole journey of healing is to move towards self love, and it is a journey ಯಾಕಂದ್ರೆ ಅದು ಒಂದಿಂದಲಾಗಲ್ಲ. It can be from this lifetime ಅಥವಾ ಹಳೆ ಬೇರೆ ಜನ್ಮಗಳಿಂದ ಬಂದಿರ್ಬೋದು. ಅಂಡ್ ಯೂಶಲಿ ಎಲ್ಲರ ಹತ್ರನೂ ಏನೋ ಒಂದು ಕೊರಗಿರುತ್ತೆ ಅಥವಾ ಇನ್ನೊಂದು ರಿಗ್ರೆಟ್ ಇರುತ್ತೆ. ದರ್ ಇಸ್ ಸಮ್ ರೀಸನ್ ಟು ಹೇಟ್ ದೆಮ್ಸೆಲ್ಸ್ ಆರ್ ಹೇಟ್ ದರ್ ಎನ್ವೈರನ್ಮೆಂಟ್ ಆರ್ ಹೇಟ್ ದರ್ ಫ್ಯಾಮಿಲೀಸ್. ಎಲ್ಲಾನು ಬ್ಲೇಮ್ ಮಾಡೋದು ಬೇರೆಯವ್ರ ಮೇಲೆ. ದರ್ ಇಸ್ ನೋ ಎಂಡ್ ಟು ಇಟ್. ದರ್ ಇಸ್ ನೋ ಎಂಡ್ ಟು ಕಂಪ್ಲೇನಿಂಗ್, ಜಡ್ಜಿಂಗ್ ಅವರ್ ಸೆಲ್ಸ್ ಆರ್ ಅದರ್ಸ್. ಸೊ ಹಾಗಾಗಿ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಲ್ಫ್ ಹೀಲಿಂಗ್. ಸೆಲ್ಫ್ ಲವ್ ಇಲ್ಲ ಅಂತಂದ್ರೆ ಸೆಲ್ಫ್ ಹೀಲಿಂಗ್ ಆಗೋದು ಸಾಧ್ಯನೇ ಇಲ್ಲ. ಮಕ್ಕಳಿಗೆ ಕರುಣೆ ತೋರಿಸ್ತೀವಿ, ಪಶು ಪಕ್ಷಿಗಳ ಕರುಣೆ ತೋರಿಸ್ತೀವಿ. ಆ ಕರುಣೆ ಯಾಕೆ ನಮ್ಮ ಮೇಲೆನೆ ನಾವು ತೋರಿಸ್ಕೊಳಕ್ಕಾಗಲ್ಲ.
ಅಲ್ವಾ? ಸೊ ಇಟ್ ಮಸ್ಟ್ ಸ್ಟಾರ್ಟ್ ವಿತ್ ಅಸ್. ಇಫ್ ವಿ ಡೋಂಟ್ ಲವ್ ಅವರ್ ಸೆಲ್ಸ್ ವಿ ಕಾಂಟ್ ಲವ್ ಅದರ್ಸ್. ಆಸ್ ಸಿಂಪಲ್ ಆಸ್ ದಟ್. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಬಟ್ ಇಟ್ಸ್ ಅ ಜರ್ನಿ. ನಾನು ಹೇಳಿದ್ನಲ್ಲ, ಮನೋಮಯ ಕೋಶದಲ್ಲಿ ಎಷ್ಟೊಂದು ಭಾವನೆಗಳು, ಎಷ್ಟೊಂದು ಇಮೋಷನ್ಸ್ ಅಡಗಿರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋದಂಗೆನೆ ಈ ಸೆಲ್ಫ್ ಲವ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಿ ಸ್ಟಾಪ್ ಜಡ್ಜಿಂಗ್ ಅವರ್ ಸೆಲ್ಸ್. ಯಾಕಂದ್ರೆ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾಗ ಅವ್ರು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾನು ಇರೋದೇ ಹಿಂಗೆ, ನಾನು ಕಷ್ಟ ಅನುಭವಿಸ್ಬೇಕು ಅಂತ. ಮೇ ಬಿ ಅವ್ರೊಂದ್ ಸೆಕೆಂಡ್ ಪಾಸ್ ಮಾಡಿ ಚೇಂಜ್ ಆಗ್ಬೇಕು ಅಂತ ಬಂದ್ರೆ ಅದೇ ಸೆಲ್ಫ್ ಲವ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು ಹಾಕೋದು. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ಸ್ ನಾಟ್ ಅ ಟ್ರೂತ್ ದಟ್ ನಾನು ಇರೋದೇ ಹಿಂಗೆ ಅಂತ. ಆ್ಯಕ್ಚುಲಿ ಪರ್ಸ್ನಾಲಿಟೀಸ್ ಕ್ಯಾನ್ ಚೇಂಜ್. ಆ್ಯಂಡ್ ರಿಸರ್ಚ್ ಕೂಡ ಹೇಳಿದೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ದ ನ್ಯೂರಾನ್ಸ್ ಅಂದರೆ ಬ್ರೈನ್ ಸೆಲ್ಸ್ ಏನಿದೆಯೋ ಅದು ಚೇಂಜ್ ಆಗುತ್ತೆ ಅಂತ, ಚೇಂಜ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ರೀಪ್ರೋಗ್ರಾಮ್ಡ್ ಅಂತ ಹೇಳಿ, ವಿಚ್ ಮೀನ್ಸ್ ಐ ಕ್ಯಾನ್ ಚೇಂಜ್ ದ ಬಿಲೀವ್ಸ್ ಐ ಹ್ಯಾವ್ ಅಬೌಟ್ ಮೈ ಸೆಲ್ಫ್. ನನ್ನ ಬಗ್ಗೆ ನನ್ಗೆ ಏನು ನಂಬಿಕೆಗಳಿದೆ ಅದನ್ನ ನಾನು ಚೇಂಜ್ ಮಾಡ್ಬೋದು. ನನ್ನ ಐಡೆಂಟಿಟಿ ಏನಿದೆ ಅದನ್ನ ನಾನು ಚೇಂಜ್ ಮಾಡ್ಕೋಬೋದು. ನನ್ನ ಪರ್ಸ್ನಾಲಿಟಿ ಏನಿದೆ ಅದನ್ನ ನಾನು ಚೇಂಜ್ ಮಾಡ್ಕೋಬೋದು. ಬಟ್ ಇಟ್ಸ್ ಆಲ್ ಅ ಮ್ಯಾಟರ್ ಆಫ್ ಪ್ರೋಗ್ರಾಮಿಂಗ್. ಅದನ್ನ ನಾನು ಫಸ್ಟ್ ನಂದು ಬಿಲೀಫ್ಸ್ನ ನಾನು ಚೇಂಜ್ ಮಾಡ್ಕೋಬೇಕು. ನಂದು ನೆಕ್ಸ್ಟ್ ಆಕ್ಷನ್ಸ್ನ, ನನ್ನ ದಿನಚರಿ ಹೇಗಿದೆ ಅದೆಲ್ಲ ನಾನು ಚೇಂಜ್ ಮಾಡ್ಕೊಳ್ಬೇಕು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಕ್ಯಾನ್ ಆಬ್ವಿಯಸ್ಲಿ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಅದೊಂದು ಭಾವನೆ ಬಂದ್ಬಿಟ್ರೆ ಸೆಲ್ಫ್ ಹೀಲಿಂಗ್, ಸೆಲ್ಫ್ ಲವ್ ಇದೆಲ್ಲ ಈಸಿ ಆಗುತ್ತೆ. ಇವಾಗಿನ ಬ್ಯುಸಿ ಲೈಫಲ್ಲಿ ಅಥವಾ ಕೆಲವರು ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಬೇರೆ ಬೇರೆ ಫೇಸಸ್ ಆಫ್ ಲೈಫಲ್ಲಿ ಸೆಲ್ಫ್ ಲವ್ ಅನ್ನೋದನ್ನೇ ಮರ್ತೋಗಿರ್ತಾರೆ. ಸೊ ಅದನ್ನ ಹೇಗೆ ರೀಗೇನ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ನಮ್ಮ ಮೊಬೈಲ್ ಬ್ಯಾಟ್ರಿನ ನಾವು ದಿನಾಗ್ಲೂ ಚಾರ್ಜಿಂಗ್ ಹಾಕ್ತೀವಿ, ಅದು ರೀಚಾರ್ಜ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಯೂಸ್ ಮಾಡ್ತೀವಿ. ಬಟ್ ಆಸ್ ಹ್ಯೂಮನ್ಸ್ ನಾವು ನಮ್ಮನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಬರೀ ಕೆಲಸದ ಒತ್ತಡಗಳಿರ್ಬೋದು, ಅಥವಾ ಮನೇಲಿ ಇರೋ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಈವನ್ ಹೋಮ್ ಮೇಕರ್ಸ್ ಅಥವಾ ಗೃಹಿಣಿಯರು ಕೂಡ ಅಷ್ಟೇ, ಅಥವಾ ಆಚೆ ಕೆಲ್ಸಕ್ಕೆ ಹೋಗೋರು ಕೂಡ ಎಲ್ಲರೂ ದೇ ಹ್ಯಾವ್ ಪ್ರಯಾರಿಟೈಸ್ಡ್ ವರ್ಕ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಸ್ಟೆಡ್ ಆಫ್ ದೆಮ್ಸೆಲ್ಸ್. ಸೊ ಅದರಿಂದ ಸ್ಟ್ರೆಸ್ ಲೆವೆಲ್ಸ್ ಕೂಡ ತುಂಬ ಜಾಸ್ತಿ ಆಗೋಗಿದೆ. ಸ್ಲೋ ಡೌನ್ ಅನ್ನೋದು ಪದ ಯಾರ್ದು ಡಿಕ್ಷನರಿಲೇ ಇಲ್ಲ. ಬಟ್ ಅದು ಹೇಗೆ, ಹೌ ಕ್ಯಾನ್ ಯು ಗಿವ್ ಫ್ರಮ್ ಎನ್ ಎಂಟಿ ಕಪ್? ನಮ್ಮಲ್ಲೇ ಆ ಎನರ್ಜಿ ಇಲ್ಲ ಅಂತಂದ್ರೆ ನಾವು ಬೇರೆಯವ್ರಿಗೆ ಹೆಂಗೆ ಎನರ್ಜಿ ಕೊಡೋಕೆ ಸಾಧ್ಯ? ಸೊ ದಟ್ಸ್ ದ ರೀಸನ್ ಫಾರ್ ಬರ್ನ್ ಔಟ್. ಇಫ್ ಯು ಹ್ಯಾವ್ ಟು ಲಾಸ್ಟ್ ಲಾಂಗರ್, ಥಿಂಕ್ ಆಫ್ ಲೈಫ್ ಆಸ್ ಅ ಮ್ಯಾರಥಾನ್, ಇಟ್ಸ್ ನಾಟ್ ಅ ಸ್ಪ್ರಿಂಟ್ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಾವು ಅಷ್ಟೇ ಎನರ್ಜೆಟಿಕ್ ಆಗಿರ್ಬೋದು. ಬಟ್ ಯು ಸಿ ಅ ಲಾಟ್ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇವಾಗ, ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ at such young age. That's because the speed of life has increased for everybody, irrespective of gender, irrespective of profession, irrespective of whether they're homemakers or caregivers. So ಮುಖ್ಯವಾದದ್ದು ಏನು ಅಂದರೆ, ಇದೆಲ್ಲದರಲ್ಲೂ the biggest takeaway should be the ability to slow down. Of course 9 to 5 ನೀವು ಕೆಲಸದಲ್ಲಿ ಇರ್ತೀರಾ, ಅಥವಾ ಆಮೇಲೆ ಮಕ್ಕಳದು ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು, ಅದು ಸದಾ ಇದ್ದೇ ಇರುತ್ತೆ. ಬಟ್ ಮೈ ಕ್ವೆಶ್ಚನ್ ಇಸ್, ಒಂದು 10 ನಿಮಿಷ ನೀವು ಸೋಷಿಯಲ್ ಮೀಡಿಯಾ ನೋಡೋ ಬದಲು ಆ 10 ನಿಮಿಷ ನಿಮ್ಮ ಸೆಲ್ಫ್ ಕೇರ್ಗೆ ತಗೋಬೋಲ್ತಾನೆ. ಅಷ್ಟು 10 ನಿಮಿಷ ಎಲ್ಲರ ಹತ್ರನೂ ಇದೆ ಅಂತ ಅನ್ಕೋತೀನಿ. ಸೊ ಸೆಲ್ಫ್ ಕೇರ್ ಅಂತಂದ್ರೆ ಏನು? ಎನಿಥಿಂಗ್ ದಟ್ ಗಿವ್ಸ್ ಯು ಎನರ್ಜಿ, ದಟ್ ಇನ್ಕ್ರೀಸಸ್ ಯುವರ್ ದ ಪ್ರಾಣ ಶಕ್ತಿ. ಸೊ ಇಟ್ ಕ್ಯಾನ್ ಬಿ ಥಿಂಗ್ಸ್ ಲೈಕ್ ಹಾಬೀಸ್, ಇಟ್ ಕ್ಯಾನ್ ಬಿ ಜಸ್ಟ್ ಅ ಸಿಂಪಲ್ ವಾಕ್ ಇನ್ ನೇಚರ್, ಇಟ್ ಕ್ಯಾನ್ ಬಿ ಯೋಗ, ಇಟ್ ಕ್ಯಾನ್ ಬಿ ಸಿಂಗಿಂಗ್ ಆರ್ ಭಜನ್ಸ್, ಇಟ್ ಕ್ಯಾನ್ ಬಿ ಕುಕಿಂಗ್. ಬಟ್ ಏನೋ ಒಂದು ಮಾಡಿ ಆ 10 ನಿಮಿಷ ಫಾರ್ ಯೋರ್ ಸೆಲ್ಫ್ ವಿಚ್ ವಿಲ್ ರೀಚಾರ್ಜ್ ಯು. ಸೊ ದಟ್ ಇಸ್ ಸೆಲ್ಫ್ ಕೇರ್. ಆ್ಯಂಡ್ instead of 10 minutes, later increase it to 30 minutes if possible. If not, at least keep it for the weekends. So our balance na nawe ನಾವು ಕಳ್ಸ್ಕೋಬೇಕು, because we have to see life as a marathon and not a sprint. So that's my message to everyone. ಈ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇರೆ ಬೇರೆ ಜನರೇಷನ್ಸ್ ಇಂದ ಇರ್ಬೋದು, ಸೊ ಆ ಸೆಲ್ಫ್ ಲವ್ ಅನ್ನೋದು ಹೇಗೆ ವೇರಿ ಆಗುತ್ತೆ ಅಂತ? ಸೊ ನಮ್ಮ ಇವಾಗ ತಂದೆ ತಾಯಿ ಜನರೇಷನ್ ನೋಡಿದ್ರೆ ಅವ್ರಿಗೆ ಸೆಲ್ಫ್ ಸ್ಯಾಕ್ರಿಫೈಸ್ ಅನ್ನೋದು ಗೊತ್ತಿತ್ತು. ಅಂದ್ರೆ ಬೇರೆಯವ್ರಿಗೆ, ಅಂದ್ರೆ ಮಕ್ಕಳಿಗೆ, ಫ್ಯಾಮಿಲಿಗೆ ಹೆಲ್ಪ್ ಮಾಡೋದು ಅಥವಾ ಅವರು ನೋಡ್ಕೊಳ್ಳೋದು, ದಟ್ ಈಸ್ ದೇರ್ ಲ್ಯಾಂಗ್ವೇಜ್ ಆಫ್ ಲವ್. ಅದರಲ್ಲಿ ಅವರು ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು. ಬಿಕಾಸ್ ಆ ಟೈಮಲ್ಲಿ ಅಷ್ಟೊಂದು ಏನಂತಾರೆ ಲಕ್ಸುರೀಸ್ ಇರಲಿಲ್ಲ, ಈಗಿನ ಕಾಲದ ಥರ ಮೆಟೀರಿಯಲ್ ಅಬಂಡೆನ್ಸ್ ಇರಲಿಲ್ಲ.
ಸೊ ಅಂಥವ್ರಿಗೆ ಸೆಲ್ಫ್ ಲವ್ ಅಂತ ಹೇಳ್ಕೊಡೋದು ಭಾಳನೇ ಕಷ್ಟ. ನಮ್ಮ ಜನ್ರೇಷನ್ಗೆ ಬಂದಾಗ, ಅಂದರೆ ನನ್ನ ಜನ್ರೇಷನ್ ನಾನು ಮಾತಾಡೋದು, ಅಟ್ಲೀಸ್ಟ್ ನಾವು 2 ಥರದ್ದು ಎಕ್ಸ್ಟ್ರೀಮ್ಸ್ನ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ನನಗೆ ಚಿಕ್ಕ ವಯಸ್ಸಿನವ್ರನ್ನ ನಾನು ನೋಡಿದ್ದೀನಿ. ಅವರು ತಮ್ಮ ಪ್ರಯಾರಿಟೀಸ್ನ, ತಮ್ಮ ನೀಡ್ಸ್ನ ಚೆನ್ನಾಗಿ ಪ್ರಯಾರಿಟೈಸ್ ಮಾಡ್ಕೊಡ್ತಾರೆ. ಇದು ನನಗೆ ಹೆಲ್ಪ್ಫುಲ್ಲಾ, ಇದು ನನ್ನ ಬೌಂಡ್ರೀಸಲ್ಲಿದೆಯಾ, ಇದು ನಂಗೆ ಹೆಲ್ಪ್ ಆಗತ್ತಾ ಅಂತ. ಇಫ್ ಇಟ್ ಇಸ್ ನಾಟ್ ಹೆಲ್ಪಿಂಗ್ ಮೀ, ಇಫ್ ಇಟ್ಸ್ ನಾಟ್ ಅಪ್ಲಿಫ್ಟಿಂಗ್ ಮೀ, ನಾನು ಇದನ್ನ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಬೌಂಡ್ರಿ ಸೆಟ್ ಮಾಡ್ಕೊಡ್ತಾರೆ. ನೋ ಅನ್ನೋದಕ್ಕೆ ಹೆಸಿಟೇಟ್ ದೇ ನೋ ಹೌ ಟು ಸೆಟ್ ಬೌಂಡ್ರೀಸ್. ನಮ್ದು ಒಂಥರ ಸ್ಯಾಂಡ್ವಿಚ್ ಜನರೇಷನ್. ನಾವು ಸ್ಯಾಕ್ರಿಫೈಸು ನೋಡ್ಬಿಟ್ಟಿದೀವಿ, ಸೆಲ್ಫ್ ಬೌಂಡ್ರೀಸು ನೋಡ್ಬಿಟ್ಟಿದೀವಿ. ಸೊ ವಿ ಟ್ರೈ ಟು ಬ್ಯಾಲೆನ್ಸ್ ಬೋತ್ ಆಫ್ ದಿಸ್, ರೈಟ್? ಸೊ ಹೀಗಾಗಿ ದಿಸ್ ಇಸ್ ದ ಇಂಟರ್ ಜನರೇಷನಲ್ ಡಿಫ್ರೆನ್ಸಸ್ ದಟ್ ಐ ಹ್ಯಾವ್ ಸೀನ್ ಅಬೌಟ್ ಸೆಲ್ಫ್ ಲವ್. Nothing is right or wrong in this, but at the same time, we should all recognize that we need to take care of ourselves first. ನಾವು ಕೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಹತ್ರ ಎನರ್ಜಿ ಇರುತ್ತೆ ಬೇರೆಯವ್ರಿಗೆ ಕೊಡೋಕ್ಕೆ. ವಿ ಕೆನಾಟ್ ಬಿ ಕಂಪ್ಲೀಟ್ಲಿ ಸೆಲ್ಫಿಶ್ ಆಲ್ಸೋ, ಬಿಕಾಸ್ ವಿ ಆರ್ ಆಲ್ ಸೋಷಿಯಲ್ ಆನಿಮಲ್ಸ್. ಅಂದರೆ ಒಂದು ಕಮ್ಯುನಿಟಿಲಿ ನಾವು ಇದ್ದಾಗ ವಿ ಹ್ಯಾವ್ ಸರ್ಟನ್ ಡ್ಯೂಟೀಸ್ ಆಲ್ಸೋ ಬೇರೆಯವ್ರಿಗೆ. ಬಿಕಾಸ್ ವಿ ಆರ್ ಆಲ್, ನನ್ ಆಫ್ ಅಸ್ ಇಟ್ಸ್ ಇಂಡಿಪೆಂಡೆಂಟ್, ವಿ ಆರ್ ಆಲ್ ಇಂಟರ್ಡಿಪೆಂಡೆಂಟ್. ನಾನು ಒಂದು ಊಟ ತಿನ್ಬೇಕು ಅಂತಂದ್ರೂ ಅದನ್ನ ನನ್ನ ತನಕ ತಂದ್ಕೊಟ್ಟಿರೋರು ತುಂಬಾ ಜನ ಇರ್ತಾರೆ, ರೈಟ್? ಸೊ ದೇರ್ಸ್ ಎನ್ ಇಂಟರ್ ಕನೆಕ್ಷನ್. ಹಾಗಾಗಿ ಐ ಶುಡ್ ಆಲ್ಸೋ ಗಿವ್ ಬ್ಯಾಕ್ ಟು ಅದರ್ಸ್ ಇನ್ ವಾಟ್ ಎವರ್ ವೇಸ್ ಐ ಕ್ಯಾನ್. ಸೊ ದೇರ್ ಇಸ್ ಗಿವಿಂಗ್ ಅಂಡ್ ರಿಸೀವಿಂಗ್, ಎರಡೂ ಇರಬೇಕು. ಬರೀ ಗಿವಿಂಗ್ ಇದ್ರೂ ಒಳ್ಳೇದಲ್ಲ, ಬರೀ ರಿಸೀವಿಂಗ್ ಇದ್ರೂ ಒಳ್ಳೇದಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಬ್ಯಾಲೆನ್ಸ್ ಫಾರ್ ಅವರ್ಸೆಲ್ಸ್. ಸೊ ಟೂ ವೇ ಟ್ರಾಫಿಕ್ ಅದು. ಎಸ್. ಇಷ್ಟೊತ್ತು ತುಂಬಾನೇ ವಿಷಯಗಳನ್ನ ತಿಳಿಸ್ಕೊಟ್ರಿ. ನಮಗಿರುವಂಥ ಕ್ವಶನ್ಸ್ ಮತ್ತು ನಮ್ಮ ವ್ಯೂವರ್ಸ್ಗೆ ಇರುವಂಥ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಆನ್ಸರ್ ಆಯಿತು ಅಂತ ತಿಳ್ಕೊತೀನಿ. ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಇಷ್ಟೊತ್ತು ನಾಲೆಜನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ನಾನು ಈ ಸಂಭಾಷಣೆನ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ವಿತ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಇಂಟೆನ್ಷನ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಮತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡೋದು. ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಎನ್ಕರೇಜ್ಮೆಂಟ್ ಮಾತ್ರ. ಸೊ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರ ಜೊತೆ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಈ ಎಲ್ಲ ವಿಷಯ ತಿಳಿಲಿ, ಹಾಗೆಯೇ ಹೆಲ್ಪ್ ಆಗಲಿ. ಕಾಮೆಂಟ್ಸಲ್ಲಿ ತಿಳಿಸಿ ನೀವು ಇವತ್ತು ಏನು ಹೊಸದು ಕಲ್ತ್ರಿ ಅಂತ. ಬೇರೆ ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಸಹ ತಿಳಿಸಿ. ನಮಸ್ಕಾರ.